ನಮ್ಗೆಲ್ಲರಿಗೂ ಗೊತ್ತೈತಿ ಭಾರತ ಸರ್ಕಾರದ ಒಂದು ಕೆಲಸ ಏನಪ್ಪಾ ಅಂತಂದ್ರ ರೆವಿನ್ಯೂ ಕಲೆಕ್ಷನ್ ಮಾಡೋದು. ರೆವಿನ್ಯೂ ಕಲೆಕ್ಷನ್ ಮತ್ತು ರೆವಿನ್ಯೂ ಅನ್ನ ಎಕ್ಸ್ಪೆಂಡಿಚರ್ ಮಾಡೋದು. ಕಂದಾಯವನ್ನ ಸಂಗ್ರಹಣೆ ಮಾಡೋದು. ಸಂಗ್ರಹಣೆ ಮಾಡಿರ್ತಕ್ಕಂಥ ಕಂದಾಯವನ್ನ ವೆಚ್ಚ ಮಾಡೋದು. ಯಾವ್ದಕ್ಕರ ವೆಚ್ಚ ಮಾಡು. ಒಳ್ಳೆದಕ್ಕರ ವೆಚ್ಚ ಮಾಡು, ಕೆಟ್ಟದಕ್ಕರ ವೆಚ್ಚ ಮಾಡು, ಒಟ್ಟು ವೆಚ್ಚ ಮಾಡ್ಬೇಕದನ್ನ. ಅದಕ್ಕಾಗಿನೇ ಕೇಂದ್ರ ಸರ್ಕಾರಗಳಾಗಲಿ ರಾಜ್ಯ ಸರ್ಕಾರಗಳಾಗಲಿ ಏನ್ ಮಾಡ್ತಾವು ಅಂತಂದ್ರೆ ಬಜೆಟ್ ಅನ್ನ ಮಂಡನೆ ಮಾಡ್ತವೆ. ಹೌದಾ? ಸರ್ ಇದನ್ಯಾಕೆ ಈಗ ಹೇಳಾಕತ್ತೀರಿ ಅಂತ ಕೇಳ್ಬೋದು. ಅದಕ್ಕೂ ಹೇಳ್ತೀವಿ. ಈ ದುಡ್ಡಿನ ವ್ಯವಹಾರ ಬಂದಾಗ ಲೆಕ್ಕಪತ್ರ ಇಡೋದು ಅನಿವಾರ್ಯ. ಲೆಕ್ಕಪತ್ರ ಇಡೋದು ಅನಿವಾರ್ಯ. ನಿಮ್ ಮನಿದಾದ್ರೂ ದುಡ್ಡಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮ್ ಕೈಯಾಗ ಯಾರಾದ್ರೂ ದುಡ್ಡು ಕೊಟ್ಟಿದ್ರು ಅಂತಂದ್ರೆ ನೀವು ಹೋಗ್ಬೇಕು, ಏನ್ ತೊಗೊಂಬ ಅಂದಿರ್ತಾರಲ್ಲ ಅದನ್ನ ತೊಗೊಂಬರ್ಬೇಕು. ಅದಕ್ಕೆ ಸಂಬಂಧಿಸಿದಂತ ಬಿಲ್ ಚೀಟಿಯನ್ನ ತಂದು ಅವ್ರ ಮುಂದೆ ಹಾಜರುಪಡಿಸ್ಬೇಕು. ಹೌದಾ? ಹಾಗೇನೆ ಇಲ್ಲಿ ನಾಗರಿಕರ ದುಡ್ಡು ಕೇಂದ್ರ ಸರ್ಕಾರದ ಕಡೆ ಇರ್ತೈತಿ, ರಾಜ್ಯ ಸರ್ಕಾರದ ಕಡೆ ಇರ್ತೈತಿ. ಈ ನಾಗರಿಕರ ದುಡ್ಡನ್ನ ನಾಗರಿಕರಿಗಾಗಿ ವಿನಿಯೋಗಿಸುವ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸ್ಕ್ಯಾಮ್ಗಳಾಗುವ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಬಿಲ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ. ಈ ಎಲ್ಲಾ ಬಿಲ್ಗಳು ಕರೆಕ್ಟ್ ಅದಾವು ಇಲ್ಲೋ, ಇವ್ರು ತಗೊಂಡಿರ್ತಕ್ಕಂಥ ದುಡ್ಡಿಗೂ ಇವ್ರು ಮಾಡಿರ್ತಕ್ಕಂಥ ಖರ್ಚಿಗೂ ಟ್ಯಾಲಿ ಆಕೈತೋ ಇಲ್ಲೋ ಅನ್ನೋದನ್ನ ನೋಡಕ್ ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡ್ಬೇಕಲ್ಲ. ಹೌದಿಲ್ರಿ? ಈಗ ನಾನೇ ದುಡ್ಡು ತಗೊಂಡು ಹೋಗಿ ನಾನೇ ಖರ್ಚು ಮಾಡ್ಕೊಂಡ್ ಬಂದು ನಾನೇ ಲೆಕ್ಕಪತ್ರ ಇಟ್ಟು ಇಲ್ಲ ಇದು ಕರೆಕ್ಟ್ ಐತಿ ಅಂತ ಹೇಳಿದ್ರೆ ನಂಬೋರು ಯಾರು? ಅದಕ್ಕೆ ಮೂರನೇ ಒಬ್ಬ ವ್ಯಕ್ತಿ ಬೇಕಲ್ಲ. ಎಸ್, ಇವ ಇಷ್ಟು ದುಡ್ಡು ತಗೊಂಡು ಹೋಗಿದ್ದ, ಇಷ್ಟು ದುಡ್ಡನ್ನ ಖರ್ಚು ಮಾಡಿದ, ಇದಕ್ಕೆ ಖರ್ಚು ಮಾಡಿದ, ಈ ವಿಷಯಕ್ಕಾಗಿ ಖರ್ಚು ಮಾಡಿದ, ಅದ್ರ ಬಿಲ್ ಚೀಟಿ ಹಿಂಗಿದೆ, ಅದು ಕರೆಕ್ಟ್ ಇದೆ ಅಂತ ಹೇಳಿ ಒಬ್ಬ ಮೂರನೇ ವ್ಯಕ್ತಿ ಬೇಕಲ್ಲ. ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಆ ಮೂರನೇ ವ್ಯಕ್ತಿಯನ್ನ ಕೇಂದ್ರ ಸರ್ಕಾರದಲ್ಲಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ ಹೇಳಿ ಕರಿತೀವಿ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಲೆಕ್ಕಪತ್ರ ವಿಭಾಗ ಅಧಿಕಾರಿ ಅಂತ ಹೇಳಿ ಕರಿತೀವಿ. ಇವರನ್ನ ನೇಮಕ ಯಾರು ಮಾಡ್ತಾರೋ ಅಂತಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಯಾವ ಉದ್ದೇಶಕ್ಕಾಗಿ ನೇಮಕ ಮಾಡ್ತಾರೆ? ಖರ್ಚು ಮಾಡಿರ್ತಕ್ಕಂಥ ದುಡ್ಡು ಸರಿಯಾಗಿ ವಿನಿಯೋಗ ಆಗೈತೋ ಇಲ್ಲೋ, ಲೆಕ್ಕಪತ್ರ ಸರಿ ಐತೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡೋದಕ್ಕೆ CAG ಯನ್ನ ನೇಮಕ ಮಾಡ್ತಾರೆ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂಡರ್ ಆರ್ಟಿಕಲ್ 148. ಇವತ್ತು ಅದನ್ನ ಚರ್ಚೆ ಮಾಡ್ಬೇಕೀಗ. ಏನ್ ಹೇಳ್ತೈತಿ ಆರ್ಟಿಕಲ್ 148 ಅನ್ನೋದನ್ನ ನೋಡೋಣ. ಒಂದನೇದ್ದು ಹೇಳ್ತೈತಿ ಆರ್ಟಿಕಲ್ 148 ಉಪಬಂಧ 1 ಹೇಳ್ತೈತಿ ಭಾರತಕ್ಕೆ ಒಬ್ರು CAG ಇರಬೇಕು. CAG ಮೀನ್ಸ್ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್. ಆಡಿಟರ್ ಜನರಲ್, ಅಟಾರ್ನಿ ಜನರಲ್ ಅಲ್ಲ. ಅಟಾರ್ನಿ ಜನರಲ್ ಅಂಡರ್ ಆರ್ಟಿಕಲ್ 76 ಅದು. ಆಡಿಟರ್ ಜನರಲ್ ಇವರು. ಇವರನ್ನ ಕೇಂದ್ರ ಸರ್ಕಾರ ನೇಮಕ ಮಾಡ್ತದೆ ಅಂತ ಕೇಳಿದ್ರೆ ಇಲ್ಲ, ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಭಾರತಕ್ಕೊಬ್ರು ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಇರಬೇಕು. ಅವರು ರಾಷ್ಟ್ರಪತಿಯಿಂದ ನೇಮಕ ಆಗಬೇಕು. ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಮತ್ತೆ ಇವರನ್ನ ಏನಾದ್ರೂ ನೀವು ತೆಗೆದು ಹಾಕಬೇಕು ಅಂತ ಹೇಳಿ ಬಯಸಿದ್ರೆ ಸೇಮ್ ಯಾಸ್ ಲೈಕ್ ಯಾಸ್ ಅಂತ ಬರೀತೀವಿ. ಹೆಂಗ್ ತೆಗೆದು ಹಾಕ್ಬೇಕು? ನ್ಯಾಯಮೂರ್ತಿಗಳನ್ನ ತೆಗೆದು ಹಾಕ್ತಿರಲ್ಲ ಆ ವಿಧವನ್ನ ಅನುಸರಿಸಬೇಕು. ನ್ಯಾಯಮೂರ್ತಿಗಳಿಗೆ ಅನುಸರಿಸುವ ಮಾನದಂಡಗಳನ್ನ ಅನುಸರಿಸಬೇಕು. ಪ್ರೊಸೀಜರ್ಗಳನ್ನ ಅನುಸರಿಸಬೇಕು. ಮಾನದಂಡಗಳನ್ನ ಅನುಸರಿಸಬೇಕು. ಕಾರಣಗಳೇನು? ಕಾರಣಗಳು ಕೂಡ ನ್ಯಾಯಮೂರ್ತಿಗಳಿಗೆ ಕೊಡುವ ಕಾರಣಗಳು ಇನ್ಕೆಪಾಸಿಟಿ, ಅಸಮರ್ಥತೆ, ಇದನ್ನೇ ಕೊಡಬೇಕು. ಇದೇ ಕಾರಣಗಳನ್ನು ಇಟ್ಟುಕೊಂಡೇ ನೀನು ಏನ್ ಮಾಡಬೇಕು ಅಂತಂದ್ರೆ ಈ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅನ್ನ ಇಂಪೀಚ್ಮೆಂಟ್ ಮಾಡಬಹುದು, ಹೊರತಾಗಿ ಬೇರೆ ಯಾವುದೇ ಕಾರಣಗಳು ನಡೆಯೋದೇ ಇಲ್ಲ. ಪ್ರೊಸೀಜರ್ ಅನ್ನ ಯಾವ್ದನ್ನ ಫಾಲೋ ಮಾಡಬೇಕು? ನ್ಯಾಯಮೂರ್ತಿಗಳಿಗೆ ಫಾಲೋ ಮಾಡ್ತಕ್ಕಂಥ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು. ಏನು ನ್ಯಾಯಮೂರ್ತಿಗಳಿಗೆ ಯಾವ ರೀತಿ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತೀರಿ? ಇಂಪೀಚ್ಮೆಂಟ್ ಮಾಡುವಾಗ ಏನ್ ಮಾಡ್ತೀರಿ? ಟರಾವನ್ನ ಪಾಸ್ ಮಾಡಬೇಕು. ಟರಾವಕ್ಕೆ ಕನಿಷ್ಠ 50 ಜನ ಮತ್ತು 50 ಜನ ಹೂ ಅಣಬೇಕು, 100 ಜನ ಸಹಿ ಮಾಡಬೇಕು. ಅದನ್ನ ಅಡ್ಮಿಟ್ ಮಾಡ್ಕೋಬೇಕು. ರಾಷ್ಟ್ರಪತಿಯವರ ಅನುಮತಿ ಬೇಕು. ಅಡ್ಮಿಟ್ ಆದ ನಂತರ ಚರ್ಚೆ ಆಗಬೇಕು. ಚರ್ಚೆ ಆದ ನಂತರ ಮೋಷನ್ಗೆ ಹೋಗ್ಬೇಕು. ಇಷ್ಟೆಲ್ಲ ಪ್ರೊಸೀಜರ್ ಗಳನ್ನ ದಾಟಿ ಬರಬೇಕು. ಯಾರು? ಆಡಿಟರ್ ಜನರಲ್ಗೂ ಕೂಡ ನೆನಪಲ್ಲಿರ್ಲಿ. ಏನು ರಾಷ್ಟ್ರಪತಿಗಳು ಸಂಸತ್ತು ಒಂದು ವೇಳೆ ಈ ಆಡಿಟರ್ ಜನರಲ್ ಅವರ ಕಚೇರಿಯಿಂದ ತೆಗೆದು ಹಾಕಬೇಕು ಅಂತ ಡಿಸೈಡ್ ಮಾಡಿರುವಂತಂದ್ರೆ ಅನುಸರಿಸುವ ಮಾರ್ಗಗಳು ನ್ಯಾಯಮೂರ್ತಿಗಳಿಗೆ ಅನುಸರಿಸುವ ಮಾರ್ಗಗಳನ್ನೇ ಅನುಸರಿಸಬೇಕೆ ಹೊರತಾಗಿ ಬೇರೆ ಮಾರ್ಗಗಳಿಲ್ಲ. ಬರೆದು ಬಿಟ್ಟಾರೆ ಸಂವಿಧಾನದೊಳಗೆ ಆರ್ಟಿಕಲ್ 148 ಉಪಬಂಧ 1 ಅಡಿಯಲ್ಲಿ. ಏನು ಆರ್ಟಿಕಲ್ 148 ಉಪಬಂಧ 1 ಏನ್ ಹೇಳ್ತೈತೆ ಅಂದ್ರೆ ಭಾರತಕ್ಕೆ ಒಬ್ಬರು ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಇರಬೇಕು. ಹೆಂಗೆ? ಭಾರತಕ್ಕೆ ಒಬ್ಬರು ರಾಷ್ಟ್ರಪತಿಗಳಿರಬೇಕು, ಭಾರತಕ್ಕೆ ಒಬ್ಬರು ಉಪರಾಷ್ಟ್ರಪತಿಗಳಿರಬೇಕು, ಭಾರತಕ್ಕೆ ಒಬ್ಬರು ಆಡಿಟರ್ ಜನರಲ್ ಇರಬೇಕು ಅಂತೇಳಿ ಹೆಂಗೆ ಬರ್ದಾರಲ್ಲ ಹಂಗ ಆರ್ಟಿಕಲ್ 148 ಅಡಿಯಲ್ಲಿ ಭಾರತಕ್ಕೆ ಒಬ್ಬರು ಆಡಿಟರ್ ಜನರಲ್ ಇರಲೇಬೇಕು. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಇರಬೇಕು. ಅವರು ರಾಷ್ಟ್ರಪತಿಗಳಿಂದ ನೇಮಕ ಆಗಬೇಕು. ಜೊತೆಗೆ ಅವ್ರನ್ನ ಏನಾದ್ರೂ ಇಂಪೀಚ್ಮೆಂಟ್ ಮಾಡೋರಿದ್ರಿ ಅಂತಂದ್ರೆ ನ್ಯಾಯಮೂರ್ತಿಗಳಿಗೆ ಅನುಸರಿಸುವ ಮಾರ್ಗಗಳನ್ನ ಅನುಸರಿಸಬೇಕು. ಇದು ಆರ್ಟಿಕಲ್ 148 ಉಪಬಂಧ 1 ಒಳಗೆ ಬರ್ದಿರ್ತಾರೆ. ನೀವು ಹಂಗೆ ಹಿಂಗೆ ಅವ್ರನ್ನ ತೆಗೆದಾಕ್ತೀನಿ ಅಂತಂದ್ರೆ ಕೆಲಸನೇ ಇಲ್ಲ. ಯು ಕೆನಾಟ್ ಡೂ ದಟ್. ದೇ ಹ್ಯಾವ್ ಅ ಇಂಡಿಪೆಂಡೆಂಟ್. ಆ ರೀತಿ ಅವರಿಗೆ ಸ್ವತಂತ್ರವನ್ನ ಕೊಟ್ಟಾರ. ದೇ ಹ್ಯಾವ್ ಅ ಲಿಬರ್ಟಿ ಲೈಕ್ ದಟ್.
ನೀನ್ ಅವ್ರನ್ನ ಅಂಜಿಕೆ ಹಾಕಿ ಅಡಿಟ್ ನಾ ಹೇಳಿ ನಾ ಮಾಡಿದ್ ನಾ ಇಟ್ಟ ಲೆಕ್ಕಪತ್ರ ಎಲ್ಲ ಕರೆಕ್ಟ್ ಐತೆ ಅಂತ ಹೇಳಿ ಅಡಿಟ್ ಮಾಡಿ ಬಿಡಪ್ಪ ಅಂತ ಹೇಳಿ ಹೇಳಕ ಬರೋದಿಲ್ಲ. ಯು ಕೆನಾಟ್ ಸೇ ದಟ್. ದೇ ಹ್ಯಾವ್ ಅ ಲಿಬರ್ಟಿ ಅಂಡರ್ ಆರ್ಟಿಕಲ್ 148. ದಟ್ ಮಚ್ ಆಫ್ ಲಿಬರ್ಟಿ ಇಸ್ ಗಿವನ್ ಬೈ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನವೇ ಅವರಿಗೆ ಆ ರೀತಿಯಾಗಿರ್ತಕ್ಕಂಥ ಸ್ವತಂತ್ರತೆಯನ್ನು ಕೊಟ್ಟೈತಿ. ಹೀಗಾಗಿ ಕಂಟ್ರೋಲರ್ ಅಂಡ್ ಅಡಿಟರ್ ಜನರಲ್ ರಿಪೋರ್ಟ್ ಬಂದಾಗ ಎಲ್ಲರ ಕಿವಿಗಳು ನೆಟ್ಟಗಾಗಿರ್ತವೆ, ಏನು ಸ್ಕ್ಯಾಮ್ ಐತಿದ್ರಾಗ ಅಂತ ಹೇಳಿ ಗೊತ್ತಿರಬೇಕು. 2011-12ರಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಬೀಳಾಕ ಕಾರಣಗಳು ಏನಪ್ಪಾ ಅಂತಂದ್ರೆ ಕಂಟ್ರೋಲರ್ ಅಂಡ್ ಅಡಿಟರ್ ಜನರಲ್ಗಳ ರಿಪೋರ್ಟ್ಗಳೇ, ವರದಿಗಳೇ. ಎಲ್ಲಾನು ಸ್ಕ್ಯಾಮ್ ಆಗ್ಯಾವ್ರಿ ಸರ್. 2G ಸ್ಕ್ಯಾಮು, ಕಾಮನ್ವೆಲ್ತ್ ಸ್ಕ್ಯಾಮು, ಎಲ್ಲಾ ಸ್ಕ್ಯಾಮ್ಗಳು ಇದ್ರಾಗ್ಯದಾವು ಅಂತೇಳಿ. ಅಷ್ಟು ಒಂದು ಸರ್ಕಾರವನ್ನ ಕೆಡುವ, ಒಂದು ಸರ್ಕಾರವನ್ನ ತರುವ ಕೆಪಾಸಿಟಿಗಳು ಈ ವರದಿಗಳಿಗೆ ಇರ್ತವೆ, ಗೊತ್ತಿರಬೇಕು. ನೆಕ್ಸ್ಟ್, ಆಡಿಟರ್ ಜನರಲ್ ಅನ್ನ ನೇಮಕ ಮಾಡಿದ ನಂತರ ಅವನಿಗೆ ಪ್ರಮಾಣ ವಚನವನ್ನ ಬೋಧಿಸಬೇಕು. ವಿದೌಟ್ ಓತ್, ಪ್ರಮಾಣ ವಚನ ಇಲ್ಲದ ವ್ಯಕ್ತಿ ಕಚೇರಿಯಲ್ಲಿ ಕಾರ್ಯವನ್ನ ನಿರ್ವಹಿಸಲು ಸಾಧ್ಯವಿಲ್ಲ. ಓತ್ ತಗೋಬೇಕು. ಕಚೇರಿಗೆ ಬಂದು ಕಾರ್ಯಪ್ರಭಾರವನ್ನು ವಹಿಸಿಕೊಳ್ಬೇಕು ಅಂತಂದ್ರೆ ಆ ವ್ಯಕ್ತಿಗೆ ಪ್ರಮಾಣ ವಚನವನ್ನು ಬೋಧಿಸಬೇಕು. ಪ್ರಮಾಣ ವಚನವನ್ನು ಯಾವ ರೀತಿ ಬೋಧಿಸಬೇಕು? ಅನುಸೂಚಿ 3ರಲ್ಲಿ ಹೇಳಿರ್ತಕ್ಕಂಥ ಫಾರ್ಮ್ಯಾಟ್ ಐತಿ. ಅನುಸೂಚಿ 3ರಲ್ಲಿ ಹೇಳಿರ್ತಕ್ಕಂಥ ಫಾರ್ಮ್ಯಾಟ್ ನಲ್ಲಿ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಬೇಕು. ಯಾರು ಬೋಧಿಸಬೇಕು? ರಾಷ್ಟ್ರಪತಿನೇ ಬೋಧಿಸಬೇಕು. ದೇರ್ ಇಸ್ ನೋ ಅದರ್ ವೇ. ದೇರ್ ಇಸ್ ನೋ ಅದರ್ ಪರ್ಸನ್ ಹ್ಯಾಸ್ ಅಥಾರಿಟಿ ಟು ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಓತ್ ಟು ದಿ CAG ಅದರ್ ದೆನ್ ರಾಷ್ಟ್ರಪತಿಯನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಅಧಿಕಾರವೇ ಇಲ್ಲ. ರಾಷ್ಟ್ರಪತಿ ಬೋಧಿಸಬೇಕು, ಇಲ್ಲ ರಾಷ್ಟ್ರಪತಿಯಿಂದ ಆ ಕೆಲಸಕ್ಕಾಗಿ ನಿಯುಕ್ತನಾದ ವ್ಯಕ್ತಿ ಬೋಧಿಸಬೇಕು. ದಟ್ಸ್ ಆಲ್. ಒಂದೇದೇನು, ಭಾರತಕ್ಕೆ ಒಬ್ಬರು ರಾಷ್ಟ್ರಪತಿ ಇರಬೇಕು, ಭಾರತಕ್ಕೆ ಒಬ್ಬರು ಕಂಟ್ರೋಲರ್ ಅಂಡ್ ಅಡಿಟರ್ ಜನರಲ್ ಇರಬೇಕು, ಅವರು ರಾಷ್ಟ್ರಪತಿಯಿಂದ ನೇಮಕ ಆಗಬೇಕು. ಎರಡನೇದು, ಅವರಿಗೆ ಪ್ರಮಾಣ ವಚನ ಮತ್ತು ಗೌಪ್ಯತೆಯನ್ನು ಬೋಧಿಸಬೇಕು. ಯಾರು ಬೋಧಿಸಬೇಕು? ರಾಷ್ಟ್ರಪತಿಗಳೇ ಬೋಧಿಸಬೇಕು. ಯಾವ ವಿಧದಲ್ಲಿ ಬೋಧಿಸಬೇಕು? ಸಂವಿಧಾನದ ಅನುಸೂಚಿ 3ರಲ್ಲಿ ಹೇಳಿರ್ತಕ್ಕಂಥ ಫಾರ್ಮ್ಯಾಟ್ ನಲ್ಲಿ ಬೋಧಿಸಬೇಕು. ದಟ್ಸ್ ಆಲ್. ಇದು ಗೊತ್ತಾತೆ? ಇಲ್ಲ ನಾನಾ ಸ್ವಂತ ಬರ್ಕೊಂಡ್ ಬಂದನ್ರಿ, ಮನೆಯಿಂದ ರೆಡಿ ಮಾಡ್ಕೊಂಡ್ ಬಂದನಿ, ನಮ್ಮ ಮನೆಗೆಲ್ಲ ಹಿಂಗ ಪ್ರಮಾಣ ವಚನ ತಗೋ ಅಂದಾರ ಅಂತೇಳಿ ಇವ್ರು ಹೇಳಕ್ ಬರಂಗಿಲ್ಲ. ಇಲ್ಲ ನಾನು ಒಂದು ಹೊಸ ಫಾರ್ಮೆಟ್ನಾಗ ರೆಡಿ ಮಾಡೇನಿ ಅಂತೇಳಿ ರಾಷ್ಟ್ರಪತಿಗಳು ಹೇಳಕ್ ಬರಂಗಿಲ್ಲ. ದೇರ್ ಇಸ್ ಅನ್ ಫಾರ್ಮೆಟ್ ಇನ್ ಕಾನ್ಸ್ಟಿಟ್ಯೂಷನ್, ಅದೈತಿ ಸಂವಿಧಾನದೊಳಗೆ ಬರ್ದಾರೆ. ಅದೇ ಫಾರ್ಮ್ ಒಳಗನೆ ನೀವು ತಗೋಬೇಕು. ಅದು ಅನುಸೂಚಿ 3ರಲ್ಲಿ. ಹೌದಾ? ಇದು ಗೊತ್ತಿರಬೇಕು. ಇದು ತ್ರಿಶೂಲ ಇದ್ದಂಗೆ. ಅನುಸೂಚಿ 3 ಹಿಂಗ್ ಬರಿತೀವಿ, ಇದನ್ನ ಹಿಂಗ್ ಉಲ್ಟಾ ಬರ್ದಿ ಅಂತ ಕೆಳಗೆ ಹೇಳ್ದಿವತ್ತಂದ್ರೆ ಇದೊಂತವ ತ್ರಿಶೂಲ ಇದ್ದಂಗೆ. ಇದನ್ನ ನೀವು ತಗೊಳ್ಳಿಲ್ಲ ಅಂತಂದ್ರೆ ಚುಚ್ಚೆ ಬಿಡ್ತಾರ ಅವ್ರು. ಪ್ರಮಾಣ ವಚನವನ್ನ ಆ ರೀತಿ ತಗೋಬೇಕು. ಬೇರೆ ನೀನ ಏನ್ ಮಾಡಿಫಿಕೇಶನ್ ಮಾಡ್ತೀನಿ, ಅಲ್ಟ್ರೇಷನ್ ಮಾಡ್ತೀನಿ ಏನೂ ಇಲ್ಲ. ಒಟ್ಟೆ ಹೆಸರಟ್ಟ ಚೇಂಜ್ ಮಾಡ್ಕೋಬೇಕು ನೀ. ದಟ್ಸ್ ಆಲ್. ವ್ಯಕ್ತಿಯನ್ನ ಏನು CAG ಆಗಿ ನೇಮಕ ಮಾಡಿರಿ, ಕಂಟ್ರೋಲರ್ ಅಂಡ್ ಅಡಿಟರ್ ಜನರಲ್ ಆಗಿ ನೇಮಕ ಮಾಡಿದ್ರೆ ಅವಂಗ ಪ್ರಮಾಣ ವಚನವನ್ನು ಬೋಧಿಸ್ತೀರಿ, ಮತ್ತೆ ಅವ್ನ ಪೇಮೆಂಟ್ ಹೆಂಗ್ ಕೊಡ್ತೀರಿ? ಅದು ಕ್ವಶನ್ ಅಲ್ಲ. ಪೇಮೆಂಟ್ ಅನ್ನ ಸಂಸತ್ತು ಕಾನೂನಿನ ಮೂಲಕ ನಿರ್ಧರಿಸಿದ ಪೇಮೆಂಟ್ ಅನ್ನು ಕೊಡಬೇಕು. ಸಂಸತ್ತು ಕಾನೂನಿನ ಮೂಲಕ ನಿರ್ಧರಿಸುವ ಪೇಮೆಂಟ್ ಅನ್ನ ಕೊಡಬೇಕು. ಇಲ್ಲ ಸರ್, ಸಂಸತ್ನವ್ರು ಕಾನೂನು ಮಾಡಲಿಲ್ಲ ಅಂದ್ರೆ ಗತಿ ಏನ್ರಿ? ದಟ್ ಇಸ್ ಆಲ್ಸೋ ಒನ್ ಕ್ವಶನ್. ಸಂಸತ್ತಿಗೆ ನೀನು ಲಿಬರ್ಟಿ ಕೊಟ್ಟಿ ಏನಂತ ಹೇಳಿ CAG ಅವರಿಗೆ ಪೇಮೆಂಟ್ಗೆ ಸಂಬಂಧಿಸಿದಂತೆ ಒಂದು ಕಾನೂನನ್ನು ತಗೊಂಡ್ಬಂದು ಅವರಿಗೆ ಪೇಮೆಂಟ್ ಅನ್ನು ಯಾವ ರೀತಿ ಕೊಡಬೇಕು, ಎಷ್ಟು ಪೇಮೆಂಟ್ ಅನ್ನು ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ರಿ ಅಂತ ಸಂಸತ್ತಿಗೆ ಅಧಿಕಾರವನ್ನ ಕೊಟ್ರಿ. ಸಂಸತ್ ಏನ್ ಮಾಡ್ತೈತಿ? ನನಗೆ ಇನ್ನೂ ಟೈಮ್ ಇಲ್ಲ, ನಾ ಯಾವಾಗ ಬೇಕೋ ಅವಾಗ ಮಾಡ್ತೀನಿ ಅಂತ ಸುಮ್ಮನೆ ಖಾಲಿ ಕೂತು ಅಂತಂದ್ರೆ ಅವ್ನು ಪೇಮೆಂಟ್ ಕೊಡೋದಿಲ್ಲ. ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರೆ ಅವ್ನು ಪೇಮೆಂಟ್ ಕೊಡಲಿಲ್ಲ ಅಂದ್ರೆ ಕೆಲಸ ಹೇಗೆ ಮಾಡ್ತಾನವ? ಹೌದಿಲ್ಲ? ಅದಕ್ಕೆ ಪೇಮೆಂಟ್ ಅನ್ನು ನಿರ್ಧರಿಸುವ ಅಧಿಕಾರ ಸಂಸತ್ತಿಗೆ ಕೊಟ್ಟರು. ಒಂದು ಸಂಸತ್ತು ಕಾನೂನು ಮಾಡಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಕಾನೂನಿನ ಮೂಲಕ ಅದನ್ನ ನಿರ್ಧಾರ ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಸಂವಿಧಾನದ ಅನುಸೂಚಿ 2ರಲ್ಲಿ ಹೇಳಿರ್ತಕ್ಕಂಥ ವೇತನ ಮತ್ತು ಭತ್ಯೆಗಳನ್ನ ಅವ್ನು ನೀಡಬೇಕು. ಸಂವಿಧಾನ ಟೋಟಲಿ ಕ್ಲಿಯರ್ಸ್ ಅಬೌಟ್ ಇಟ್. ಇದ್ರ ಬಗ್ಗೆ ಬಾರಿಗೆ ಸ್ಪಷ್ಟತೆ ಐತಿ ಸಂವಿಧಾನಕ್ಕೆ. ನೀನು ಸಂವಿಧಾನದ ಮೂಲಕ ಸಂಸತ್ತು ನೀ ಕಾನೂನಿನ ಮೂಲಕ ಅವ್ರ ಪೇಮೆಂಟ್ ಅನ್ನ ನಿರ್ಧಾರ ಮಾಡುವ ಅದರ ಅಧಿಕಾರ ನಾನು ನಿನಗೆ ಕೊಟ್ಟಿನಿ. ನೀನು ನಿರ್ಧಾರ ಮಾಡಲಿಲ್ಲ ಅಂತಂದ್ರೆ ಆ ವ್ಯಕ್ತಿಯನ್ನ ನೀನು CAG ಆಗಿ ನೇಮಕ ಮಾಡಿದ ನಂತರ ಅದನ್ನ ನೀನು ನಿರ್ಧಾರ ಮಾಡಲಿಲ್ಲ ಅಂತಂದ್ರೆ ಅವ್ನಿಗೆ ಪೇಮೆಂಟ್ ಹೆಂಗ್ ಕೊಡಬೇಕು ಅನ್ನೋದು ನನಗೆ ಗೊತ್ತೈತಿ ಅಂತ ಸಂವಿಧಾನ ಹೇಳ್ತೈತಿ. ಹೆಂಗ್ ಹೇಳ್ತೈತಿ? ಅನುಸೂಚಿ 2ರಲ್ಲಿ ನಾ ಏನ್ ಡಿಸೈಡ್ ಮಾಡಿಲ್ಲ ಅದರಂತೆ ನೀನು ಪೇಮೆಂಟ್ ಕೊಡಕ್ಕೆ ಹೇಳ್ತಿದ್ದು. ಸಂವಿಧಾನವನ್ನು ಬಿಟ್ಟು ಏನು ಮಾಡಕ್ ಬರೋದಿಲ್ಲ. ಯು ಕ್ಯಾನಾಟ್ ಡೂ ಎನಿಥಿಂಗ್ ಅಪಾರ್ಟ್ ಫ್ರಮ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನವನ್ನು ಹೊರತುಪಡಿಸಿ ಬೇರೆ ಏನಾದ್ರೂ ಮಾಡಕ್ ಬಂದಿತ್ತಂದ್ರೆ ಸುಪ್ರೀಂ ಕೋರ್ಟ್ ಅವ್ರು ತೂವತ್ತೆ ಉಗುಳ್ತಾರೆ. ಹೋಗೋ ರಾಜ್ಕುಮಾರ್ ಆಗ್ತೇವೆ. ದಟ್ ಮಚ್ ಆಫ್ ಒಂದು ಹೆಂಗ್ ಲಿಂಕ್ ಅದಾವು ಅಂತಂದ್ರೆ ಯು ಕ್ಯಾನ್ ನಾಟ್ ಇಮ್ಯಾಜಿನ್. ಆ ಕಾಲಕ್ಕೆ ಅವ್ರು ಹಂಗ ಬರ್ದಾರೆ, ಏನೇನು ಅನುಭವಿಸ್ಯಾರೆ. ಇದಕ್ಕೆ ಬ್ರಿಟಿಷರ ಆಳ್ವಿಕೆನ ಒಂದು ವರದಾನ ಅಂತ ಅನ್ಬೋದು. ಯಾಕಂತಂದ್ರೆ ಅವ್ರ ಆಳ್ವಿಕೆ ಇರ್ಲಿಲ್ಲ ಅಂತಂದ್ರೆ ಮೋಸ್ಟ್ಲಿ ಈ ರೀತಿ ಲಿಂಕ್ ಸಿಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಅವರನ್ನ ನೋಡಿ ಕಲ್ತಿರೋದು ಇದು. ಇರ್ಲಿ, ಎಷ್ಟು ಚಂದ ಬರ್ದಾರು ಅಂತಂದ್ರೆ ಒಂದೊಂದು ಲೂಪ್ ಹೋಲ್ಸ್ ಅನ್ನ ಕಂಡಿಡಿಯೋದು ಸಾಧ್ಯನೇ ಇಲ್ಲ. ಲೂಪ್ ಹೋಲ್ಸ್ ಇಲ್ಲದಾಗ ಬರ್ದಾರೆ. ನಿನ್ನ ಮೈಂಡ್ ಹೇಳುವ ಕ್ವಶನ್ ಅರೈಸ್ ಆಗ್ಬಾರ್ದು ಆ ರೀತಿ ಸೊಲ್ಯೂಷನ್ ಅನ್ನ ಇಟ್ಬಿಟ್ಟಾರ ಅವರು. ಸಂಸತ್ತು ನೀನು ಕಾನೂನು ಮಾಡಿ ಪೇಮೆಂಟ್ ಕೊಡು ಅಂತ ಹೇಳ್ತಾರೆ. ಕಾನೂನು ಮಾಡ್ಲಿಲ್ಲ ಅಂತ ನಾ ಪೇಮೆಂಟ್ ಕೊಡ್ತೀನಿ, ಅನುಸೂಚಿ 2ರಲ್ಲಿ ನಾ ಏನ್ ಬರ್ತೀನಿ ಅದರಂತೆ ಪೇಮೆಂಟ್ ಕೊಡಕ್ಕೆ ಹೇಳ್ತಾರೆ. ದಟ್ಸ್ ಆಲ್. ಎಷ್ಟು ಚಂದ ಐತಿ. ಇರ್ಲಿ. ಇನ್ನು ಸಂಸತ್ತಿಗೆ ಕಾನೂನು ಮಾಡತ್ ಹೇಳೇನೆ ಅಂತೇಳಿ ಈಗ ನಾನೊಬ್ಬ ವ್ಯಕ್ತಿ, ನಾನು CAG ಆಗಿ ಅಪಾಯಿಂಟ್ಮೆಂಟ್ ಆದ್ನಿ, ನನಗೂ ಕೇಂದ್ರ ಸರ್ಕಾರಕ್ಕೂ ಆಗಿ ಬರೋದಿಲ್ಲ. ಅವಾಗ ಸಂಸತ್ತದವ್ರು ಏನ್ ಮಾಡ್ತಾರೆ ಅಂದ್ರೆ ಕಾನೂನು ತಗೊಂಡ್ಬರ್ತಾರೆ. ಕಾನೂನು ತಗೊಂಡ್ಬಂದು ಇವ್ಗ ಪೇಮೆಂಟ್ ₹2 ಕೊಡ್ರಿಪ್ಪ ಅಂತ ಹೇಳ್ತಾರೆ. ನನಗೆ ₹2 ಪೇಮೆಂಟ್ ಕೊಡೋದು. ಈ ರೀತಿ 2 ವರ್ಷ ಕಾನೂನನ್ನ ತಗೊಂಡ್ಬರಕ್ ಹೋಗುದಿಲ್ಲ ಅಂತ ಹೇಳ್ತಾರ ಅವರು.
ಅವ ಅಪಾಯಿಂಟ್ಮೆಂಟ್ ಆದ ತಕ್ಷಣ ನೀನು ಅವನಿಗೆ ಎಡ್ವರ್ಸ್ ಆಗಿರ್ತಕ್ಕಂಥದ್ದು, ಅವನಿಗೆ ವಿರುದ್ಧವಾಗಿರ್ತಕ್ಕಂಥ ಕಾನೂನನ್ನು ತಗೊಂಡ್ಬರೋದಿಲ್ಲ, ವೇತನವನ್ನು ತಗೊಂಡ್ಬರೋದಿಲ್ಲ, ರಜೆಯ ಪ್ರಾವಿಧಾನಗಳನ್ನ ತಗೊಂಡ್ಬರೋದಿಲ್ಲ ಅಂತ ಹೇಳ್ತಾರ ಅವ್ರು. ಅದು ನೀನ್ ಏನಾದ್ರು ಕಾನೂನು ತಗೊಂಡ್ಬಂದ್ರೆ ಅವ್ನು ಮುಂದಿನವಂಗ ಅಪ್ಲೈ ಆಕೈತಿ, ಹೊರತಾಗಿ ನನಗೆ ಅಪ್ಲೈ ಆಗೋದಿಲ್ಲ. ನಾನು ಅಪಾಯಿಂಟ್ಮೆಂಟ್ ಆಗುವಾಗ 1.5 ಲಕ್ಷ ರೂಪಾಯಿ ಪೇಮೆಂಟ್ ಐತಿ ಅಂತಂದ್ರೆ ಅದನ್ನ ನೀನು 1.5 ಲಕ್ಷ ರೂಪಾಯಿ ಪೇಮೆಂಟ್ ಅನ್ನು ಕೊಡಲೇಬೇಕು. ನನ್ನ ನಂತರ ಬಂದ ವ್ಯಕ್ತಿಗೆ ನೀನು 2 ರೂಪಾಯಿ ಕೊಡು, ಏನೂ ತೊಂದರೆ ಇಲ್ಲ. ಅವ್ನು ಅಪಾಯಿಂಟ್ಮೆಂಟ್ ಆಗಿ ನಾ ಕೆಲಸ ಮಾಡ್ತೀನಿ 2 ರೂಪಾಯಿ ಅಂತಂದ್ರೆ ನೀನು ಕೊಡು, ಅವ್ನಿಗೆ ಏನೂ ತೊಂದರೆ ಇಲ್ಲ. ಅಂದ್ರೆ ಇಲ್ಲಿಷ್ಟೇ, ಕಾನೂನು ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಅವನಿಗೆ ಅನಾನುಕೂಲ ಆಗುವ ರೀತಿಯಲ್ಲಿ, ಅಡ್ವರ್ಸ್ಲಿ ಅಫೆಕ್ಟ್ ಆಗುವ ರೀತಿಯಲ್ಲಿ ನೀನು ಕಾನೂನು ಮಾಡುವಂಗಿಲ್ಲ ಅಂತ ಸಂಸತ್ತಿಗೆ ಮುಗ್ದಾನ ಹಾಕ್ತಾರೆ ಸಂವಿಧಾನದೊಳಗೆ. ಯು ಕ್ಯಾನ್ ನಾಟ್ ಡೂ ದ್ಯಾಟ್. ಬಾರಿ ಚಂದ ರಿಸ್ಟ್ರಿಕ್ಷನ್ ಬೇರೆ ಕಡೆಗಳಿದಾವೆ. ನಿನ್ನ ಕೈಯಾಗಿ ಅಧಿಕಾರ ಕೊಟ್ಟನೆ ಅಂತಂದ್ರೆ ಹೆಂಗ್ ಬೇಕಾದಂಗೆ ಚಲಾವಣೆ ಮಾಡಕ್ ಬರೋದಿಲ್ಲ. ಯು ಶಾಲ್ ಕಂಪ್ಲೈ ವಿತ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನಕ್ಕೆ ಅನುಗುಣವಾಗಿನೇ ನಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಗುಮ್ಮುತ್ತೀವಿ ನಿಮ್ಮನ್ನ. ಏನ್ ಒಂದು ಅದು ಅವಾಗಿನ ಕಾಲಕ್ಕೆ ಯಾವ ರೀತಿ ಶಣ್ಯರಿದ್ರು ಇರ್ಲಿ, ಅಡ್ಡಿಲ್ಲ. ಈಗ ನಾವು ಫಾಲೋ ಮಾಡ್ಬೇಕನ್ನಷ್ಟೇ. ಒಂದಂತರ ಗೊತ್ತಾಯ್ತು ಏನು, CAG ಒಬ್ರು ಇರಬೇಕು ಭಾರತಕ್ಕೆ. ಅವರು ರಾಷ್ಟ್ರಪತಿಯಿಂದ ನೇಮಕ ಆಗಬೇಕು, ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಬೇಕು ರಾಷ್ಟ್ರಪತಿಗಳು ಅನುಸೂಚಿ 3ರಲ್ಲಿ ಹೇಳಿರ್ತಕ್ಕಂಥ ಫಾರ್ಮ್ಯಾಟ್ ನಲ್ಲಿ. ಆಮೇಲೆ ಅವರಿಗೆ ವೇತನವನ್ನು ಕೊಡಬೇಕು. ಸಂಸತ್ತು ಕಾನೂನು ಮಾಡುವ ಕಾನೂನಿನ ಮೂಲಕ ಕಾನೂನನ್ನು ತಗೊಂಡ್ಬರ್ಲಿಲ್ಲ ಆದರೆ ಅನುಸೂಚಿ 2ರಲ್ಲಿರೋ ವೇತನವನ್ನು ಕೊಡಬೇಕು. ಕಾನೂನನ್ನ ಅವರಿಗೆ ವಿರುದ್ಧವಾಗಿ ಅನಾನುಕೂಲವಾಗುವ ರೀತಿಯಲ್ಲಿ ಕಾನೂನನ್ನು ತಗೊಂಡ್ಬರುವಂತಿಲ್ಲ. ಪೇಮೆಂಟು, ರಜೆ, ಅವರಿಗೆ ಎಲ್ಲರೂ ವಿರುದ್ಧವಾಗಿರುವಂತಹ ಕಾನೂನುಗಳನ್ನು ತಗೊಂಡ್ಬರುವಂಗಿಲ್ಲ. ವೆನ್ he has appointed as a CAG. ಅವ CAG ಆಗಿ ಅಪಾಯಿಂಟ್ ಆದ ತಕ್ಷಣ ನೀನು ಆ ರೀತಿ ಕಾನೂನುಗಳನ್ನು ತಗೊಂಡ್ಬರಕ್ ಬರೋದಿಲ್ಲ. ನೀ ತಗೊಂಬಂದಿರ್ತಕ್ಕಂಥ ಕಾನೂನು ಮುಂದಿನವಂಗ ಅಪ್ಲೈ ಆಗ್ತವೆ ಹೊರತು ಈಗಿರ್ತಕ್ಕಂಥ ವ್ಯಕ್ತಿಗೆ ಅಪ್ಲೈ ಆಗೋದಿಲ್ಲ. ಇದು ಗೊತ್ತಿರಬೇಕು. ಇನ್ನು ನೆಕ್ಸ್ಟ್, ಇನ್ನು CAG ಆಗಿ ಆಯ್ಕೆಗೊಂಡ ವ್ಯಕ್ತಿ ಒಂದು ದಿನ ನಿವೃತ್ತಿ ಆಗ್ತಾನೆ. ಈ ನಿವೃತ್ತಿಯಾದ ವ್ಯಕ್ತಿ ಯಾವುದೇ ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ರಾಜ್ಯ ಸರ್ಕಾರ ಆಗ್ಲಿ ಇವತ್ತರ ಕೈ ಕೆಳಗ ಕೆಲಸ ಮಾಡುವಂತಿಲ್ಲ. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಕೈ ಕೆಳಗೆ ಕಾರ್ಯನಿರ್ವಹಿಸುವಂತಿಲ್ಲ. ಅಲ್ಲಿ ನ್ಯಾಯಮೂರ್ತಿಗಳಿಗೆ ಬರ್ತೀವಲ್ಲ, ನ್ಯಾಯಮೂರ್ತಿಗಳು ರಿಟೈರ್ಮೆಂಟ್ ಆದ ತಕ್ಷಣ ಅವ್ರು ಏನ್ ಮಾಡುವಂತಿಲ್ಲ, ಯಾವುದೇ ನ್ಯಾಯಾಲಯಗಳಲ್ಲಿ ವಕಾಲತ್ತನ್ನು ಹಾಕುವಂತಿಲ್ಲ, ನ್ಯಾಯವಾದಿಗಳಾಗಿ ಕೆಲಸ ಮಾಡುವಂತಿಲ್ಲ. ಇಲ್ಲಿನೂ ಹಂಗೆ CAG ಅವರು ನಿವೃತ್ತಿಗೊಂಡ ಬಳಿಕ ಯಾವುದೇ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರಗಳಾಗಲಿ ಅಲ್ಲಿ ಕಾರ್ಯನಿರ್ವಹಿಸುವಂತಿಲ್ಲ. ದಟ್ಸ್ ಆಲ್. ಇದು ನಮಗೆ ಗೊತ್ತಿರಬೇಕು. ಇದ್ಯಾಕೆ ಸರ್, ಇದ್ಯಾಕೆ ಅಂತಂದ್ರೆ ಅದು ಅವರ ಡಿಗ್ನಿಟಿಯನ್ನ ಮೇಂಟೈನ್ ಮಾಡಕ್ಕೆ ಒಂದು. ಎರಡನೇದು, ತಮ್ಮ ಪ್ರಭಾವವನ್ನು ಬಳಸಿಕೊಂಡು ರಿಪೋರ್ಟ್ಗಳಾಗಲಿ ಮತ್ತೊಂದೇನಾಗಲಿ ಏನು ಅಡಲ್ಟ್ರೇಷನ್ ಮಾಡುವ ಏನೋ ಸಂಭವಗಳನ್ನ ತೆಗೆದು ಹಾಕಕ್ಕೆ. ಒಂದನೇದು ಅವ್ರ ವೃತ್ತಿ ಡಿಗ್ನಿಟಿಯನ್ನು ಕೈಕೊಳ್ಳೋದು. CAG ಆಗಿ ಕೆಲಸ ಮಾಡಿದವ ಇಲ್ಲಿ ಬಂದು FDI SDI ಕೆಲಸ ಮಾಡಕತ್ತಾನ, ಈ ರೀತಿ ಆಗ್ಬಾರ್ದು. ಹೌದಾ? ಆಮೇಲೆ CAG ಆಗಿ ಕೆಲಸ ಮಾಡಿದವ ಇದು ಯಾವ್ದೋ ಒಂದು ಕಚೇರಿ ಒಳಗೆ ಬಂದಂದ್ರೆ ಅವ್ನು ಮಾತ್ರ ಕಚೇರಿ ಒಳಗೊಬ್ಬ ಅಧಿಕಾರಿ ಇದ್ದೇ ಇರ್ತಾನೆ. ಈ ಇಬ್ಬರು ಅಧಿಕಾರಿಗಳು ಇದ್ರು ಅಂತಂದ್ರೆ ಪವರ್ ಗೋಲ್ ವೇರ್ ಕ್ರಿಯೇಟೆಡ್. ಏನಾಕತಿ ಅಂತಂದ್ರೆ ಶಕ್ತಿ ಕೇಂದ್ರಗಳು ಕ್ರಿಯೇಟ್ ಆಗ್ತವೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ತಿಕ್ಕಾಟಗಳನ್ನ ತಡೆಯುವ ಸಲುವಾಗಿ ಏನ್ ಮಾಡ್ತಾರೋ ಅಂತಂದ್ರೆ ಅವರು, ನೀನು ನಿಮ್ದು ಪಿಂಚಣಿಯನ್ನ ನಾನು ಸೆಟಲ್ಮೆಂಟ್ ಮಾಡ್ತೀನಿ, ನೀನು ಬೇರೆ ಗೌರ್ಮೆಂಟ್ ಅಂಡರ್ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಗೊತ್ತಿರ್ಬೇಕು. CAG ಅವ್ರದಾತ್ರಿ ಮತ್ತು CAG ಆಫೀಸ್ನಾಗ ಮತ್ತೆ ಕೆಲವೊಂದಿಷ್ಟು ಸಿಬ್ಬಂದಿಗಳು ಇರ್ತಾರಲ್ಲ, ಅವ್ರ ಕತಿ ಏನ್ರಿ ಅಂತಂದ್ರೆ ಸಿಬ್ಬಂದಿಗಳಿಗೆ ಸಂಬಂಧಿಸಿದಂತೆ ಸೇವಾ ಷರತ್ತುಗಳನ್ನ ರಾಷ್ಟ್ರಪತಿಯವರು ನಿರ್ಧರಿಸ್ತಾರೆ. ರಾಷ್ಟ್ರಪತಿಯವರು ನಿರ್ಧರಿಸುವ ವೇಳೆಯಲ್ಲಿ CAG ಅವರ ಕನ್ಸಲ್ಟೇಷನ್ ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ. ರಾಷ್ಟ್ರಪತಿಯವರು ತನ್ನ ಮನಸ್ಸಿಗೆ ಬಂದಂತೆ ಸೇವಾ ಷರತ್ತುಗಳನ್ನ ವಿಧಿಸುವಂತಿಲ್ಲ. ಈಗ ಒಬ್ಬ CAG ಆಫೀಸ್ನೊಳಗೆ SDI ಅದಾನೆ, ಅವ ಏನಾದ್ರೂ ತಪ್ಪು ಮಾಡಿದ ಅಂತಂದ್ರೆ ಅವ್ನ ಎನ್ಕ್ವೈರಿ ಹೆಂಗ್ ಆಗಬೇಕು, ಅವನಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು, ಇದೆಲ್ಲವನ್ನು ಡಿಸೈಡ್ ಮಾಡೋದು, ಸೇವಾ ಷರತ್ತುಗಳನ್ನ ಡಿಸೈಡ್ ಮಾಡೋದು ರಾಷ್ಟ್ರಪತಿಯವರೇ ಆಗಿದ್ದರು. CAG ಅವರ ಜೊತೆಗೆ ಸಂವಹನ ಮಾಡಬೇಕಾಗಿರೋದು ಅನಿವಾರ್ಯ. ಇದು ಗೊತ್ತಿರಬೇಕು. ಸಿಬ್ಬಂದಿಗಳಲ್ಲಿ ಸೇವಾ ಷರತ್ತುಗಳನ್ನ ಡಿಸೈಡ್ ಮಾಡೋದು ರಾಷ್ಟ್ರಪತಿಯೇ ಆದರೂ ಅದಕ್ಕೆ ಸಂಬಂಧಿಸಿದಂತೆ ಸಂವಹನವನ್ನು ಮಾಡಬೇಕು, ಕಮ್ಯುನಿಕೇಶನ್ ಆಗಬೇಕು. ಯಾರ ನಡಬಾರ್ದು? CAG ಮತ್ತು ರಾಷ್ಟ್ರಪತಿಯವರ ನಡಬಾರ್ದು. ಇದು ನಮಗೆ ಗೊತ್ತಿರಬೇಕು. ಸರ್, ಸಿಬ್ಬಂದಿಗಳನ್ನ ಯಾರು ನೇಮಕ ಮಾಡ್ತಾರೋ ಅಂತ ಕೇಳಿದ್ರೆ ಸಿಬ್ಬಂದಿಗಳನ್ನ UPSC ಅವರು ನೇಮಕ ಮಾಡಿ ಕಳಿಸ್ತಾರೆ. UPSC ಅವರು ಕರೀತಾರಲ್ಲ, SSC ಅದು ಇದು, ಆಮೇಲೆ ಇದೇ ಡಿಪಾರ್ಟ್ಮೆಂಟ್ ಅವರು ಕೆಲವೊಂದಿಷ್ಟು ಎಕ್ಸಾಮ್ ಅನ್ನ ನಡೆಸಿ ತುಂಬ್ಕೊಂತಾರೆ. ಅದು ದಟ್ ಇಸ್ ಅನ್ ಡಿಫ್ರೆಂಟ್ ಥಿಂಗ್, ಅದು ಬೇರೆ. ಇಲ್ಲಿ ಸಿಬ್ಬಂದಿಗಳಿಗೆ ಸಂಬಂಧಿಸಿದಂತೆ ಸೇವಾ ಷರತ್ತುಗಳ ಬಗ್ಗೆ ಅಷ್ಟೇ ಗಮನವನ್ನು ಕೊಡ್ರಿ. ಹೌದಾ? ಇನ್ನು ನೆಕ್ಸ್ಟ್, ಸರ್, CAG ನ ನೇಮಕ ಮಾಡ್ಕೊಂಡ್ರಿ, ಅವರಿಗೆ ಸಿಬ್ಬಂದಿಗಳನ್ನು ನೇಮಕ ಮಾಡ್ಕೊಂಡ್ರಿ, ಮತ್ತು ಅವರಿಗೆ ಪೇಮೆಂಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆಂಡಿಚರ್ ಇವುಗಳನ್ನೆಲ್ಲ ಎಲ್ಲಿಡ್ದ ಕೊಡ್ತೀರಿ? ಪೇಮೆಂಟ್, ಪೆನ್ಷನ್, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆಂಡಿಚರ್ ಇವುಗಳನ್ನ ಎಲ್ಲಿದ್ದ ಕೊಡ್ತೀರಿ ಅಂತಂದ್ರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಭಾರತದ ಸಂಚಿತ ನಿಧಿಯಿಂದ ಇದನ್ನ ಪೂರೈಕೆ ಮಾಡಬೇಕು. ಅಂದ್ರೆ ಇವರಿಗೂ ಕೂಡ ಫೈನಾನ್ಷಿಯಲ್ ಲಿಬರ್ಟಿಯನ್ನ ಕೊಟ್ಟಾರೆ. ನಾನು ರೊಕ್ಕ ಕೊಟ್ಟಾಗ ನೀನು ಆಡಿಟ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಅವ್ರನ್ನ ಇಟ್ಕೊಂಡು ಕೊಡುವಂಗಿಲ್ಲ. ಅವ್ರ ದುಡ್ಡು ಪೇಮೆಂಟ್ ಏನೈತಿ ಅಂತಂದ್ರೆ ಕೇಂದ್ರ ಸರ್ಕಾರದ ಅನುಮತಿಗೆ ಒಳಪಟ್ಟೇನೇ ಇಲ್ಲ. ಅವ್ರ ಪೇಮೆಂಟ್ ಕನ್ಸಾಲಿಡೇಟೆಡ್ ಫಂಡ್ ದಿಂದನೇ ಬರ್ತೈತಿ.
ಹೀಗಾಗಿ ನೀವು ಅವರ ಮೇಲೆ ಏನೋ ಆರ್ಥಿಕ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುವ ಯಾವುದೇ ಸಂದರ್ಭಗಳಿಲ್ಲ. ಅಂದ್ರೆ ಫೈನಾನ್ಷಿಯಲ್ ಲಿಬರ್ಟಿಯನ್ನ ಕೊಟ್ಟರು ಯಾರಿಗೆ? ಆಡಿಟರ್ ಜನರಲ್ ಅವರಿಗೆ ಮತ್ತು ಅವರ ಕಚೇರಿಗೆ. ಒಂದು ಸಲ ಅವರು ಅವ್ರ ಫೈನಾನ್ಸ್ ಕನ್ಸಾಲಿಡೇಟೆಡ್ ಫಂಡ್ ಪೇ ಹಾಕಿತ್ತು ಅಂತಂದ್ರೆ ಅವರು ಯಾರಿಗೂ ನಮಸ್ಕಾರ ಏನಾರ ನಮ್ಮ ಪೇಮೆಂಟ್ ಮಾಡಿರ್ತಾರ ಅನ್ನೋ ಅವಶ್ಯಕತೆ ಇಲ್ಲ. ದಟ್ಸ್ ಆಲ್. ಬಾರಿ ಎಷ್ಟು ಅವ್ರಿಗೆ ಲಿಬರ್ಟಿ ಕೊಡಬೇಕು ಅಷ್ಟೆಲ್ಲ ಲಿಬರ್ಟಿಗಳನ್ನ ಮುಂದಾಲೋಚನೆ ಮಾಡಿ ಕೊಟ್ಬಿಟ್ರು. ಈ ಯಾವ್ದಕ್ಕೆ ಸಲುವಾಗಿ? ನಿಷ್ಪಕ್ಷಪಾತವಾಗಿ ಅವರು ಲೆಕ್ಕ ಪರಿಶೋಧನೆ ಮಾಡ್ಲಿ ಅಂತೇಳಿ, ಅಡಿಟ್ ಮಾಡ್ಲಿ ಅಂತೇಳಿ. ಲೆಕ್ಕದ ಪರಿಶೋಧನೆ. ಏನೇನ್ ಲೆಕ್ಕ ಇಟ್ಟರಲ್ಲ ಅದ್ರ ಶೋಧನೆ ಮಾಡ್ತಾರ ಅವ್ರು, ಕರೆಕ್ಟ್ ಐತೋ ಇಲ್ಲೋ ಅಂತೇಳಿ. ಹೌದಾ? ರಾಮನ ಲೆಕ್ಕ ಯಾವುದು, ರಾವಣನ ಲೆಕ್ಕ ಯಾವುದು, ಹಾಲಿನ ಲೆಕ್ಕ ಯಾವುದು, ನೀರಿನ ಲೆಕ್ಕ ಯಾವುದು ಎಲ್ಲಾನು ಕ್ಲಿಯರ್ ಆಗಿ ಮಾಡ್ತಾರ ಅವ್ರು. ಹೌದಾ? ಇದು ಗೊತ್ತಿರಬೇಕು. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಅವ್ರು ಎಕ್ಸ್ಪೆಂಡಿಚರ್ ಅನ್ನ ಕೊಡ್ತಾರೆ, ಅದು ಗೊತ್ತಿರಬೇಕು ನಮಗೆ. ನೆಕ್ಸ್ಟ್, ಸರ್ CAG ಅವರನ್ನ ನೇಮಕ ಮಾಡಿದ್ರಿ, ಓಟ್ ಕೊಡಿಸಿದ್ರಿ, ಆಮೇಲೆ ಅವರಿಗೆ ಪೇಮೆಂಟ್ ಅನ್ನು ಕೊಡಿಸಿದ್ರಿ, ಆಮೇಲೆ ಸರ್ ಅವ್ರ ಕಾರ್ಯಗಳೇನು? ವಾಟ್ ಈಸ್ ದಿ ವರ್ಕ್ಸ್, ಫಂಕ್ಷನ್ಸ್ ಅಂಡ್ ಪವರ್ಸ್, ಅಧಿಕಾರಗಳೇನು? ಇವುಗಳ ಬಗ್ಗೆ ಹೇಳ್ಬಿಟ್ರಿ ಅಂತೇಳಿ. ಏನ್ ಕೆಲಸ ಮಾಡ್ತಾರ ಅವರು, ಮತ್ತೆ ಅವ್ರಿಗೆ ಏನ್ ಅಧಿಕಾರ ಐತಿ? ಇವೆರಡನ್ನ ಕ್ಲಿಯರ್ ಮಾಡಿದ್ವಿ ಅಂತಂದ್ರೆ ಭಾರಿ ಇಂಪಾರ್ಟೆಂಟ್. ಕ್ಲಿಯರ್ ಮಾಡಿದ್ವಿ ಅಂತಂದ್ರೆ ಇದ್ರದ್ದೊಂದು ಮಹತ್ವದ ಭಾಗ ಮುಗಿತೈತಿ. ಏನ್ ಕೆಲಸ ಮಾಡ್ತಾರೆ ಅಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಆಮೇಲೆ ಈ ಎರಡು ತರದ ಪ್ರಾಧಿಕಾರಗಳು, ಗೌರ್ಮೆಂಟ್ ನ ಪ್ರಾಧಿಕಾರಗಳು ಇರ್ತವೆ, ಪ್ರಾಧಿಕಾರಗಳು ಮತ್ತು ಗೌರ್ಮೆಂಟ್ ನ ಸಂಸ್ಥೆಗಳು, ಇವುಗಳ ಲೆಕ್ಕಪತ್ರವನ್ನ ಪರಿಶೋಧನೆ ಮಾಡ್ತಾರೆ, ಆಡಿಟ್ ಮಾಡ್ತಾರೆ. ಏನು ಸಂವಿಧಾನ ಜಾರಿಗೆ ಬಂದ ನಂತರ ಸಂಸತ್ತು ಕಾನೂನಿನ ಮೂಲಕ ಯಾವ ಕೆಲಸವನ್ನ ನಿರ್ವಹಿಸಲು ಅವರಿಗೆ ಹೇಳಿರ್ತಾರಲ್ಲ ಆ ಕೆಲಸವನ್ನ ನಿರ್ವಹಿಸ್ತಾರೆ. ಒಂದನೇದು ಕ್ಲಿಯರ್ ಇರ್ಬೇಕು, ಇಲ್ಲಿ ಸಂಸತ್ತು ಭಾರಿ ಇಂಪಾರ್ಟೆಂಟ್. ಹೀಗಾಗಿ ಸಂಸತ್ತು ಏನ್ ಮಾಡೈತಿ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ, ಪ್ರಾಧಿಕಾರಗಳ, ಸಂಸ್ಥೆಗಳ ಆಡಿಟ್ ಅನ್ನ ಮಾಡತ್ ಹೇಳ್ಯಾರು, ಮಾಡ್ತಾರ ಅವ್ರು. ಒಂದು ವೇಳೆ ಕೇಂದ್ರ ಸರ್ಕಾರದವರು ಏನಾದ್ರೂ ಕಾನೂನು ತಗೊಂಡ್ ಬರದೇ ಇದ್ರೆ, ಸಂಸತ್ತದವ್ರು ಏನಾದ್ರೂ ಕಾನೂನು ತಗೊಂಡ್ ಬರದೇ ಇದ್ರೆ ಅವಾಗ ಅವ್ರು ಏನ್ ಕೆಲಸ ಮಾಡ್ಬೇಕು ಅಂತ ಒಂದು ಕ್ವಶನ್ ಇತ್ತು. ಈಗ ತಗೊಂಡ್ಬಂದ್ರೆ ದಟ್ಸ್ ಆಲ್, ಏನು ಸಮಸ್ಯೆ ಇಲ್ಲ. ತಗೊಂಡು ಬಂದಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಿದ್ರು, ಅಂತಂದ್ರೆ ಸಂವಿಧಾನ ಜಾರಿಗೆ ಬರುವಕ್ಕಿಂತ ಮುಂಚೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ ಒಂದು ಪೋಸ್ಟ್ ಇತ್ತು. ಯಾಕಂದ್ರೆ ಬ್ರಿಟಿಷರು ಕೂಡ ಕೆಲವೊಂದಿಷ್ಟು ಆದಾಯವನ್ನ ಭಾರತದಲ್ಲಿ ಖರ್ಚು ಮಾಡ್ತಿದ್ರು, ಶಿಕ್ಷಣಕ್ಕಾಗಿ, ಏನು ಆರೋಗ್ಯಕ್ಕಾಗಿ, ಆಮೇಲೆ ರಕ್ಷಣೆಗಾಗಿ, ಹಿಂಗೆ ಕೆಲವೊಂದಿಷ್ಟು ಅಮೌಂಟ್ ಅನ್ನ ಖರ್ಚು ಮಾಡ್ತಿದ್ರು. ಅವರು ಕೂಡ ಬಜೆಟ್ ಅನ್ನ ಮಂಡನೆ ಮಾಡ್ತಿದ್ರು. ಭಾರತ ಸರ್ಕಾರದ ಕಾಯ್ದೆ 1935 ಅಡಿಯಲ್ಲಿ, 1919 ಅಡಿಯಲ್ಲಿ ಕೆಲವೊಂದಿಷ್ಟು ಅಮೌಂಟ್ ಅನ್ನ, ಮೊತ್ತವನ್ನ ಖರ್ಚು ಮಾಡ್ತಿದ್ರು ಅವರು. ಅದಕ್ಕೂ ಕೂಡ ಲೆಕ್ಕ ಇಡಕ್ಕೆ ಅವಾಗ CAG ಇದ್ರು, ಲೆಕ್ಕಪತ್ರ ಸರಿ ಐತೆ ಇಲ್ಲ ಚೆಕ್ ಮಾಡಕ್ಕೆ CAG ಅವರು ಇದ್ರು. ಅವಾಗ ಅವ್ರು ಏನ್ ಕೆಲಸ ಮಾಡ್ತಿದ್ರು ಅದೇ ಕೆಲಸವನ್ನು ಇವರು ಕಂಟಿನ್ಯೂ ಮಾಡ್ಕೊಂಡು ಬರಬೇಕು. ಸ್ವತಂತ್ರ ಬಂದ ನಂತರ, ಸಂವಿಧಾನ ಜಾರಿ ಆದ ನಂತರ ಸಂಸತ್ತು ಕಾನೂನು ಮಾಡದೇ ಇದ್ದ ಪಕ್ಷದಲ್ಲಿ ಅದೇ ಕೆಲಸವನ್ನ, ಹಿಂದಿನ ಕೆಲಸವನ್ನ ಮುಂದುವರ್ಸ್ಕೊಂಡು ಬರೀ ಅಂತ ಹೇಳಿದ್ರು. ನಮ್ಮವರು ಶಾನೆ ಕಾನೂನು ಮಾಡುವ ಮೂಲಕ ಏನ್ ಮಾಡಿದ್ರು ಅಂತಂದ್ರೆ, ಅವರು ಏನ್ ಮಾಡಿದ್ರು ಅಂದ್ರೆ ಕೇಂದ್ರ ಸರ್ಕಾರದ ಅಡಿಟ್ ಮಾಡ್ರಿ, ರಾಜ್ಯ ಸರ್ಕಾರದ ಅಡಿಟ್ ಮಾಡ್ರಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಾಧಿಕಾರಗಳನ್ನ ಅಡಿಟ್ ಮಾಡ್ರಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಸ್ಥೆಗಳನ್ನ ಅಡಿಟ್ ಮಾಡ್ರಿ. ಫಾರ್ ಎಕ್ಸಾಂಪಲ್ HAL, ONGC, ಹೌದಾ? ನವರತ್ನ ಕಂಪನಿಗಳದಾವಲ್ಲ ಆ ಕಂಪನಿಗಳು, ಮಹಾರತ್ನ ಕಂಪನಿಗಳದಾವಲ್ಲ ಆ ಕಂಪನಿಗಳು, ಮಿನಿ ರತ್ನ ಕಂಪನಿಗಳದಾವಲ್ಲ ಆ ಕಂಪನಿಗಳು, ಅವ್ರದ್ದೆಲ್ಲರದು ಅಡಿಟ್ ಮಾಡ್ರಿ. ಗೌರ್ಮೆಂಟ್ ಯಾವ್ಯಾವ್ದಕ್ಕೆ ಫಂಡ್ ಮಾಡ್ತಿಲ್ಲ ಅದನ್ನು ಅಡಿಟ್ ಮಾಡ್ರಿ. ದಟ್ಸ್ ಆಲ್. ಅಂದ್ರೆ ಅವರ ಅಧಿಕಾರ ವ್ಯಾಪ್ತಿ ಎಲ್ಲಿಗೈತಿ ಅಂದ್ರೆ ಕೇಂದ್ರ ಸರ್ಕಾರದ ಲೆಕ್ಕಪತ್ರವನ್ನ ಅಡಿಟ್ ಮಾಡೋದು, ಆಮೇಲೆ ರಾಜ್ಯ ಸರ್ಕಾರಗಳ ಲೆಕ್ಕಪತ್ರಗಳನ್ನ ಅಡಿಟ್ ಮಾಡೋದು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಧೀನಗಳ ಪ್ರಾಧಿಕಾರಗಳ ಲೆಕ್ಕಪತ್ರಗಳನ್ನ ಅಡಿಟ್ ಮಾಡೋದು, ಆಮೇಲೆ ಅವುಗಳಿಗೆ ಸಂಬಂಧಿಸಿದಂತೆ ಸಂಸ್ಥೆಗಳ ಲೆಕ್ಕಪತ್ರಗಳನ್ನ ಅಡಿಟ್ ಮಾಡ್ರಿ ಅಂತೇಳಿ ಕಾನೂನಿನ ಮೂಲಕ ಹೇಳ್ಯಾರ. ಯಾವ್ದು ಕಾನೂನು ಅಂತ ಕೇಳಿದ್ರೆ CAG ಆಕ್ಟ್ 1971. ಯಾವುದು? CAG ಆಕ್ಟ್ 1971, 1971. ಅಲ್ಲಿವರೆಗೂ ಅವರು ಹಳೆಯದ ರೀತಿನೇ ನಡ್ಕೊಂಡು ಹೋಗಿದ್ರು. 1971 ಅಂದ್ರೆ CAG ಆಕ್ಟ್ ಅನ್ನ ಮಾಡಿದ್ರು. ಆ ಆಕ್ಟ್ ನ ಮೂಲಕ ಏನ್ ಮಾಡಿದ್ರು, CAG ಅವರ ಕಾರ್ಯ ಮತ್ತು ಅಧಿಕಾರಗಳನ್ನ ಸ್ಪಷ್ಟವಾಗಿ ತಿಳಿಸಿದ್ರು. ಇದು ನಮಗೆ ಗೊತ್ತಾಗಬೇಕು. ಯಾವ ಕಾಯ್ದೆಯ ಮೂಲಕ? CAG ಆಕ್ಟ್ 1971. ಇದು ಗೊತ್ತಿರಬೇಕು. ಭಾರಿ ಚಂದ ಐತಿ. ಕಾನೂನು ಮಾಡಲಿಲ್ಲ ಅಂದ್ರೆ ಏನ್ ಮಾಡಬೇಕು ಅನ್ನೋದು ಬರೋದ್ರು, ಕಾನೂನು ಮಾಡಿದ್ರೆ ಏನ್ ಮಾಡಬೇಕು ಅನ್ನೋದು ಬರೋದ್ರು. ದಟ್ಸ್ ಆಲ್. ಕಾನೂನು ಮಾಡುವ ಮೂಲಕ ಈಗ ಅದನ್ನ ಸ್ಪಷ್ಟವಾಗಿ ಅವರ ಕಾರ್ಯ ಮತ್ತು ಅಧಿಕಾರಗಳ ಬಗ್ಗೆ ಸ್ಪಷ್ಟತೆಯನ್ನು ಕೊಡೋದ್ರಿಂದ ಈಗ ಅವರು ಅದೇ ಕೆಲಸವನ್ನ ಮಾಡಬೇಕು. ಇನ್ನು ಮುಂದೆ ಸರ CAG ಅವರು ಖಾಸಗಿ ಕಂಪನಿಗಳದ್ದು, ಪ್ರೈವೇಟ್ ಇಂಡಸ್ಟ್ರಿಗಳದ್ದು, ಪ್ರೈವೇಟ್ ಎಂಟಿಟಿಗಳದ್ದು ಅಥವಾ ಪ್ರೈವೇಟ್ ಇಂಡಸ್ಟ್ರಿಗಳದ್ದು ಅಡಿಟ್ ಮಾಡ್ತಾರನ್ರಿ ಅಂತ ಕೇಳಿದ್ರೆ, ಕೆಲವೊಂದಿಷ್ಟು ವಿಶೇಷ ಸಂದರ್ಭಗಳಲ್ಲಿ, ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಮಾಡ್ತಾರೆ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಯಾವಾಗದು, ಯಾವ ಕಂಪನಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಒಳಗೈತೋ ಆ ಕಂಪನಿ ಇದನ್ನ ಮಾಡ್ತಾರೆ. ಯಾವ ಕಂಪನಿ ಗೌರ್ಮೆಂಟ್ ಫಂಡ್ ಅನ್ನ ಪಡ್ಕೊಳ್ತೈತೋ ಆ ಕಂಪನಿ ಇದು ಮಾಡ್ತಾರೆ. ಯಾವ ಕಂಪನಿ ದೇಶದ ನ್ಯಾಚುರಲ್ ರಿಸೋರ್ಸ್ ಅನ್ನ ಬಳಕೆ ಮಾಡ್ಕೊಳಕತ್ತಿರುತ್ತೋ ಅದನ್ನ ಮಾಡ್ತಾರೆ. ರಿಸೋರ್ಸ್ ಅನ್ನ ಎಕ್ಸ್ಪ್ಲಾಯ್ಟೇಷನ್ ಅಂತ ಕರಿತೀವಿ, ಅದನ್ನ ಬಳಕೆ ಅಂತ ಕಡೆ ಶೋಷಣೆ ಮಾಡೋದು. ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಿರುತ್ತೋ ಅದರದ್ದು ಏನ್ ಮಾಡ್ತಾರೆ, ಅಡಿಟ್ ಅನ್ನ ಮಾಡ್ತಾರೆ. ಅಂದ್ರೆ
ಕೇವಲ ಸಿಎಜಿ ಅವರ ಅಡಿಟ್ ಸರ್ಕಾರದ ಸಂಸ್ಥೆಗಳಿಗೆ ಮಾತ್ರ ಸೀಮಿತ ಅಂತ ಕೇಳಿದ್ರೆ ಇಲ್ಲ, ಸರ್ಕಾರದ ಸಂಸ್ಥೆಗಳನ್ನ ಹೊರತುಪಡಿಸಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಖಾಸಗಿ ಸಂಸ್ಥೆಗಳ ಅಡಿಟ್ ಕೂಡ ಮಾಡ್ತಾರೋ ಅಂತೇಳಿ ನಮಗೆ ಗೊತ್ತಿರಬೇಕು. ಇದನ್ನು ವಿವರಣೆಯಲ್ಲಿ ಬರಿಬೇಕಾದ್ರೆ ಬರಿಬೇಕಾಗತ್ತೆ. ಸಿಎಜಿ ಫಂಕ್ಷನ್ಸ್ ಅಂತ ಬರಿಬೇಕಾಗತ್ತೆ, ಗೊತ್ತಿರಬೇಕು. ನೆಕ್ಸ್ಟ್ ಒಂದು ಕ್ವಶನ್ ರೈಸ್ ಆಗ್ತದೆ. ಏನಪ್ಪಾ ಅಂತಂದ್ರೆ, ಸರ್ ಸಿಎಜಿ ಅವರು ಅಡಿಟ್ ಮಾಡ್ತಾರಲ್ಲ, ಅಡಿಟ್ ಮಾಡುವಾಗ ಅವ್ರೇನ್ ನಾವು ಕೈಲಿ ಬರೆದದ್ದು ನಾವು ಹೆಂಗ್ ಬೇಕಾದಂಗೆ ಬರೆದಿಟ್ರನ್ನು ನಡೀತೈತೇನೆ ಸರ್ ಅಂತ ಕೇಳಿದ್ರೆ ಇಲ್ಲ. ಅಡಿಟ್ ಮಾಡುವಾಗ ಸಿಎಜಿ ಅವರು ಒಂದು ಫಾರ್ಮ್ಯಾಟ್ ಅನ್ನ ರೆಡಿ ಮಾಡಿರ್ತಾರೆ. ಆ ಫಾರ್ಮ್ಯಾಟ್ ನೊಳಗೆ ನಿನ್ನ ಲೆಕ್ಕಪತ್ರವನ್ನು ಬರಿಬೇಕು. ಈ ಸೈಡ್ ಖರ್ಚು ಬರಿಬೇಕು, ಈ ಸೈಡ್ ವೆಚ್ಚ ಬರಿಬೇಕು ಅಂತಂದ್ರೆ ಅದೇ ಸೈಡ್ ಬರಿಬೇಕು. ಇಲ್ಲ ಸರ್ ಇವ್ರು ಹಿಂಗ ಮ್ಯಾಗ ಇವ್ರು ತಮ್ಮ ಮನ್ಸಿಗೆ ಬಂದಂಗೆ ಬರ್ದಾರಿ, ನಮ್ಗೆ ಅದೆಲ್ಲ ನಡೆಯಂಗಿಲ್ಲ. ನಾನು ಈಚೆ ಕಡೆ ವೆಚ್ಚ ಬರಿತೀನಿ, ಈಚೆ ಕಡೆ ವೆಚ್ಚ ಬರಿತೀನಿ, ಅದ್ರ ಕೆಳಗ ದಿನಾಂಕ ಬರಿತೀನಿ, ಅದ್ರ ಕೆಳಗ ದಿನ ಬರಿತೀನಿ, ಅದ್ರ ಕೆಳಗ ಸಹಿ ಮಾಡ್ತೀನಿ. ಇಲ್ಲ, ಯು ಕೆನಾಟ್ ಡೂ ದಟ್. ಅವ್ರು ಫಾರ್ಮ್ಯಾಟ್ ಹಾಕಿರ್ತಾರೆ. ಎಲ್ಲಿ ದಿನಾಂಕ ಬರಿಬೇಕು, ಯಾವ ಖರ್ಚಿನ ಬಿಲ್ಲಿನ ನಂಬರ್ ಅನ್ನು ಎಲ್ಲಿ ಬರಿಬೇಕು, ವೆಚ್ಚದ ಬಿಲ್ಲಿನ ನಂಬರ್ ಅನ್ನು ಎಲ್ಲಿ ಬರಿಬೇಕು, ಎಲ್ಲನೂ ಅವ್ರು ಫಾರ್ಮ್ಯಾಟ್ ಹಾಕಿಬಿಟ್ಟಿರ್ತಾರೆ. ಆ ಫಾರ್ಮ್ಯಾಟ್ ನೊಳಗನೆ ಇಡಬೇಕು ನೀವು. ಯಾರು? ಕೇಂದ್ರ ಮತ್ತು ರಾಜ್ಯ ಸರ್ಕಾರದವ್ರು ಗೊತ್ತಿರಬೇಕು. ಅಡಿಟ್ ಮಾಡುವಾಗ ಅವ್ರಿಗೆ ಅನುಕೂಲ ಆಗ್ತೈತಿ. ಬರ ನೋಡ್ತಾರೆ, ಅಡಿಟ್ ಮಾಡ್ತಾರೆ. ನೀವು ಮಾಡಿದ್ದಿ ಅಂತ ನಿಂದ ಒಂದು ವರ್ಷಗಟ್ಟಲೆ ಮಾಡ್ಕೊತ ಕೂತ್ರೆ ಮುಂದಿನವ್ರ ಗತಿ ಏನು? ಅದಕ್ಕೆ ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ ಅಡಿಟ್ ಅನ್ನ ಫಾರ್ಮ್ಯಾಟ್ ಅನ್ನ ಅವರೇ ಹೇಳ್ತಾರೆ. ಆ ಫಾರ್ಮ್ಯಾಟ್ ನೊಳಗೆ ನೀನು ಲೆಕ್ಕಪತ್ರವನ್ನ ಇಡಬೇಕಾಗಿರೋದು ಅನಿವಾರ್ಯ. ಇಲ್ಲ ಸರ್ ನನ್ನ ಮನಸ್ಸಿಗೆ ಬಂದಂಗೆ ನಾನು ಲೆಕ್ಕಪತ್ರನ ಹಿಡಿದೀನಿ, ಅವ್ರು ಕೇಳಿದಾಗ ಒಂದೊಂದು ಚೀಟಿ ತೆಗೆದುಕೊಡ್ತೀನಿ ಅಂತಂದ್ರೆ ಇಲ್ಲ, ಯು ಕೆನಾಟ್ ಡೂ ದಟ್. ನೀವು ಅವ್ರು ಮಾಡಿರ್ತಕ್ಕಂಥ ಫಾರ್ಮ್ಯಾಟ್ ನಲ್ಲೇ ನೀವು ಮಾಡ್ಬೇಕು. ದಟ್ ಇಸ್ ಅನ್ ಕಂಪಲ್ಸರಿ. ಗೊತ್ತಿರ್ಬೇಕು. ಇರ್ಲಿಲ್ಲ ಅಂದ್ರೆ ಅಡಿಟ್ ಸರಿ ಇಲ್ಲ ಅಂತೇಳಿ ಇಂಟು ಮಾರ್ಕ್ ಹೇಳೋದು ಹೋಗ್ಬಿಡ್ತಾರೆ. ಗೊತ್ತಿರಲಿ. ಅದು ಅಂದ್ರೆ ಫಾರ್ಮ್ಯಾಟ್ ನೊಳಗಿತ್ತು ಅಂತಂದ್ರೆ ಅವ್ರಿಗೆ ಅನುಕೂಲ ಆಗ್ತೈತಿ. ಎಸ್, ಈ ಫಾರ್ಮ್ಯಾಟ್ ಐತಿ, ಇಲ್ಲೇನೆ ಇದು ವೆಚ್ಚ ಇರ್ತೈತಿ, ಇಲ್ಲೇನೆ ಇವ್ರದ್ದು ಖರ್ಚುಗಳು ಇರ್ತವೆ, ಇಲ್ಲೇನೆ ಅದ್ರ ದಿನಾಂಕ ಬರ್ದಿರ್ತಾರೆ, ಇಲ್ಲೇನೆ ಅದ್ರ ಬಿಲ್ಗಳ ನಂಬರ್ಗಳನ್ನ ಬರ್ದಿರ್ತಾರೆ, ಇಲ್ಲೇ ಸಹಿ ಮಾಡಿರ್ತಾರೆ. ಹಿಂಗೆಲ್ಲನೂ ಅವ್ರಿಗೆ ಫಿಕ್ಸ್ ಇರ್ತೈತೆ. ಅದನ್ನ ಬಿಟ್ಟುಕೊಟ್ಟು ನೀವು ನಿನ್ನ ಮನಸ್ಸಿಗೆ ಬಂದಂಗೆಲ್ಲ ನೀನು ರೆಡಿ ಮಾಡಿ ಇಟ್ಕೊಂಡು ಬರೀ ಸರ್ ಅಡಿಟ್ ಮಾಡಿ ಬರೀ ಅಂತ ಹೇಳ್ತಾರದು ಹಳ ಹಿಡಿಸಿ ಒಳಗೆ ಹಿಡಿಸಿರಿ ಅಂತಂದ್ರೆ ಕೆಲಸ ಇಲ್ಲ ಅಂತ ಅವರು. ಅದಕ್ಕೆ ಅವ್ರು ಹೇಳ್ತಾರೆ, ನಾ ಏನ್ ಫಾರ್ಮ್ಯಾಟ್ ನಲ್ಲಿ ಹೇಳಿಲ್ಲ, ಆ ಫಾರ್ಮ್ಯಾಟ್ ನಲ್ಲಿ ನೀನು ಬಿಲ್ಗಳನ್ನ ಇಡಬೇಕು, ಅಡಿಟ್ ಫಾರ್ಮ್ಯಾಟ್ ಅನ್ನ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾರ ಅವರು. ಅದು ನಮಗೆ ಗೊತ್ತಿರಬೇಕು. ಇನ್ನ ಸರ್ ಇವರು ರೆಡಿ ಮಾಡ್ತಾರೆ, ರಿಪೋರ್ಟ್ ಕೊಡ್ತಾರಲ್ಲ, ಸಿಎಜಿ ಅವ್ರು ರಿಪೋರ್ಟ್ ಮಾಡ್ಬೇಕಲ್ಲ. ರಾಷ್ಟ್ರಪತಿ ಇವರನ್ನ ನೇಮಕ ಮಾಡ್ಯಾರೆ. ರಾಷ್ಟ್ರಪತಿಗೆ ನೀವು ವರ್ಷದ ನಂತರ ಈ ವರ್ಷದ ಪೂರ್ತಿ ಏನು ಕೆಲಸ ಮಾಡಿದೆ ಅಂತ ಹೇಳಿ ರಾಷ್ಟ್ರಪತಿಗೆ ವರದಿ ಕೊಡ್ಬೇಕಲ್ಲ. ಸರ್ ನಾನು ಇಂತಹ ಕೇಂದ್ರ ಸರ್ಕಾರದ ಇಂತಹ ಡಿಪಾರ್ಟ್ಮೆಂಟ್ ನ ವರದಿಯನ್ನ ನಾನು ಖರ್ಚು ವೆಚ್ಚಗಳನ್ನ ನಾನು ಅಡಿಟ್ ಮಾಡೇನಿ ಸರ್. ರಾಜ್ಯ ಸರ್ಕಾರದ ಖರ್ಚು ವೆಚ್ಚವನ್ನ ಅಡಿಟ್ ಮಾಡೇನಿ ಸರ್. ಅದೇ ರಾಷ್ಟ್ರಪತಿಗೆ ವರ್ಷಕ್ಕೆ ಒಂದ್ಸಲ ನೀವು ಕೊಡಬೇಕಲ್ಲ, ರಿಪೋರ್ಟ್ ಅನ್ನ ಕೊಡಬೇಕಲ್ಲ. ಅದಕ್ಕೂ ಒಂದು ಕಾನೂನನ್ನು ಬರೀತಾರೆ. ಆರ್ಟಿಕಲ್ 151 ಅಡಿಯಲ್ಲಿ. ಆರ್ಟಿಕಲ್ 151 ಏನ್ ಹೇಳ್ತೈತಿ ಅಂತಂದ್ರೆ ಸ್ಪಷ್ಟಪಡಿಸ್ತೈತಿ. ಏನು ಸ್ಪಷ್ಟಪಡಿಸ್ತೈತಿ? ಎರಡು ರೀತಿಯ ವಿಷಯಗಳನ್ನ ಸ್ಪಷ್ಟಪಡಿಸ್ತೈತಿ. ಒಂದನೇದು, ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಅಡಿಟ್ ರಿಪೋರ್ಟ್ ಅನ್ನ ಯಾರಿಗೆ ಸಬ್ಮಿಟ್ ಮಾಡಬೇಕು? ಸಿಎಜಿ ಅವರ ಕೇಳಿದ್ರೆ ರಾಷ್ಟ್ರಪತಿಯವರಿಗೆ ಸಬ್ಮಿಟ್ ಮಾಡಬೇಕು. ರಾಷ್ಟ್ರಪತಿಯವರೇ ನಿನ್ನ ಕೆಲಸಕ್ಕೆ ನೇಮಿಸಿಕೊಂಡಾಗ ನೀನು ರಾಷ್ಟ್ರಪತಿಯವರಿಗೆ ನಿನ್ನ ವರದಿಯನ್ನ ಸಬ್ಮಿಟ್ ಮಾಡಬೇಕು. ಈ ಸಬ್ಮಿಟ್ ಮಾಡಿರ್ತಕ್ಕಂಥ ವರದಿಯನ್ನ ರಾಷ್ಟ್ರಪತಿಯವರು ಏನ್ ಮಾಡಬೇಕು ಅಂತಂದ್ರೆ ಸಂಸತ್ತಿನ ಮುಂದೆ ಬರುವಂತೆ ನೋಡಿಕೊಳ್ಬೇಕು, ಸಂಸತ್ತಿನಲ್ಲಿ ಚರ್ಚೆ ಆಗುವಂತೆ ನೋಡಿಕೊಳ್ಬೇಕು. ನೀ ಹೋಗಿ ಸೀದಾ ಸಂಸತ್ತಿಗೆ ಕೊಡುವಂತಿಲ್ಲ. There is an procedure you shall follow. Your report shall be submitted before the president. Then the president required to be submitted or presented before the parliament ಅಂತೇಳಿ ಆ ರಿಪೋರ್ಟ್ ಅನ್ನ ಪಾರ್ಲಿಮೆಂಟ್ ನಲ್ಲಿ ಇರುವಂತೆ ಅಥವಾ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡುವಂತೆ ನೋಡಿಕೊಳ್ಳಬೇಕಾಗಿರತಕ್ಕಂಥ ಕೆಲಸ ರಾಷ್ಟ್ರಪತಿಯವರದು. ಆದ್ರೆ ನೀನು ನಿನ್ನ ರಿಪೋರ್ಟ್ ಅನ್ನ ಯಾರಿಗೆ ಸಬ್ಮಿಟ್ ಮಾಡಬೇಕು ಅಂತ ಕೇಳಿದ್ರೆ ರಾಷ್ಟ್ರಪತಿಯವರಿಗೆ ನಿನ್ನ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಬೇಕೇ ಹೊರತಾಗಿ ಬೇರೆ ಯಾರಿಗೂ ಮಾಡಕ್ ಬರೋದಿಲ್ಲ. ಸಿಎಜಿ ಅವರಿಗೆ ಷರತ್ತುಗಳಿವು. ಮತ್ತೆ ರಾಷ್ಟ್ರಪತಿಗಳಿಗೆ ಸಿಎಜಿ ಅವರಿಗೆ ಸಂಬಂಧಿಸಿದಂತೆ ಡ್ಯೂಟಿಗಳು ಏನು? ಕೇಂದ್ರ ಸರ್ಕಾರದ ಆಡಿಟ್ ಅನ್ನ ಮಾಡಿದಾಗ ಅದನ್ನ ರಾಷ್ಟ್ರಪತಿಯವರಿಗೆ ಸಿಎಜಿ ಅವರು ಸಬ್ಮಿಟ್ ಮಾಡಬೇಕು. ಮತ್ತು ರಾಷ್ಟ್ರಪತಿಯವರು ಸಂಸತ್ತಿನ ಮುಂದೆ ಬರುವಂತೆ ನೋಡಿಕೊಳ್ಬೇಕು, ಸಂಸತ್ತಿನ ಮುಂದೆ ಪ್ರೆಸೆಂಟ್ ಮಾಡುವಂತೆ ನೋಡಿಕೊಳ್ಬೇಕು. ಇನ್ನು ಎರಡನೇದು, ರಾಜ್ಯ ಸರ್ಕಾರಗಳಿಗೆ ಸಂಬಂಧಿಸಿದಂತೆ ಆಡಿಟ್ ರಿಪೋರ್ಟ್ ಅನ್ನ ರಾಜ್ಯಪಾಲರಿಗೆ ಸಬ್ಮಿಟ್ ಮಾಡಬೇಕು. ಆಮೇಲೆ ರಾಜ್ಯಪಾಲರು ವಿಧಾನಸಭೆಯ ಮುಂದೆ ಬರುವಂತೆ ನೋಡ್ಕೊಳ್ಬೇಕು. ಕ್ವಶನ್ಗಳು ಬರ್ತವೆ. ಏನಂತೇಳಿ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅವರು ತಮ್ಮ ವರದಿಯನ್ನ ಸಂಸತ್ತಿಗೆ ಏನು ಸಬ್ಮಿಟ್ ಮಾಡುತ್ತಾರೆ. ದಟ್ ಇಸ್ ರಾಂಗ್. ಅದು ತಪ್ಪು. ರಾಷ್ಟ್ರಪತಿಯವರಿಗೆ ಸಬ್ಮಿಟ್ ಮಾಡ್ತಾರೆ. ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗೆ ಸಬ್ಮಿಟ್ ಮಾಡ್ತಾರೆ, ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ವಿಧಾನಸಭೆಗೆ ಸಬ್ಮಿಟ್ ಮಾಡ್ತಾರೆ. ದಾಟ್ಸ್ ಆಲ್. ಇದಿಷ್ಟೇ. ಏನ್ ನೋಡಿದ್ವಿ? ಒಂದನೇದು ಅಪಾಯಿಂಟ್ಮೆಂಟ್, ನೇಮಕಾತಿ. ಯಾರನ್ನ? ಸಿಎಜಿ ಅವರನ್ನ. ಯಾರು ನೇಮಕ ಮಾಡ್ಕೋತಾರೆ? ರಾಷ್ಟ್ರಪತಿಯವರು ನೇಮಕ ಮಾಡ್ಕೋತಾರೆ. ಹೌದಾ? ಇನ್ನು ಎರಡನೇದು, ಅವರನ್ನ ಮಹಾಭಿಯೋಗ ಮಾಡುವ ಪ್ರಕ್ರಿಯೆ, ನ್ಯಾಯಮೂರ್ತಿಗಳನ್ನ ಮಹಾಭಿಯೋಗ ಮಾಡುವ ಪ್ರಕ್ರಿಯೆಯನ್ನೇ ಹೋಲುತ್ತದೆ. ಗೊತ್ತಿರಬೇಕು, ಅದನ್ನ ಫಾಲೋ ಮಾಡಬೇಕು. ಒಂದನೇದಾಯ್ತು. ಇನ್ನು ಎರಡನೇದು ಪ್ರಮಾಣ ವಚನ, ಅನುಸೂಚಿ 3ರಲ್ಲಿ ಹೇಳಿರ್ತಕ್ಕಂಥ ಪ್ರಮಾಣ ವಚನವನ್ನು ಬೋಧಿಸಬೇಕು. ಮೂರನೇದು ವೇತನ, ಅವರಿಗೆ ಸಂಸತ್ತು ಕಾನೂನು ಮಾಡುವ ಮೂಲಕ ವೇತನವನ್ನು ನಿರ್ಧರಿಸಬೇಕು, ವೇತನವನ್ನು ಕೊಡಬೇಕು. ಇರಲಿಲ್ಲ ಅಂತ ಅನುಸೂಚಿ 2ರಲ್ಲಿ ಹೇಳಿರ್ತಕ್ಕಂಥ ವೇತನವನ್ನು ಕೊಡಬೇಕು, ಭತ್ತೆಯನ್ನ ಕೊಡಬೇಕು. ಈ ಕಾನೂನು ತಗೊಂಬ ಅಂತಂದ್ರೆ ಹೆಂಗಾರ ಕಾನೂನು ತಗೊಂಬರಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡಬೇಕು ಅಂತಂದ್ರೆ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾನೂನು ತಗೊಂಬರಬೇಕೆ ಹೊರತಾಗಿ ಅನಾನುಕೂಲವಾಗುವ ರೀತಿಯಲ್ಲಿ ಕಾನೂನನ್ನು ತಗೊಂಬರುವಂತಿಲ್ಲ ಅಂತೇಳಿ ಸಂಸತ್ತಿಗೆ ಒಂದು ರೆಸ್ಟ್ರಿಕ್ಷನ್ ಇದೆ. ಗೊತ್ತಿರಬೇಕು.
ಇನ್ನು ನಾಲ್ಕನೇದ್ದು, ಸಿಬ್ಬಂದಿಯ ಸೇವಾ ಷರತ್ತುಗಳನ್ನು ನಿರ್ಧರಿಸುವಾಗ ರಾಷ್ಟ್ರಪತಿಯವರು ಏನ್ ಮಾಡಬೇಕು ಅಂತಂದ್ರೆ ಸಿಎಜಿ ಅವರ ಜೊತೆ ಕನ್ಸಲ್ಟೇಷನ್ ಮಾಡಬೇಕು. ಇನ್ನು ಐದನೇದ್ದು, ವೆಚ್ಚಗಳನ್ನೆಲ್ಲವನ್ನು ಕನ್ಸಾಲಿಡೇಟೆಡ್ ಫಂಡ್ದಿಂದನೇ ಭರಿಸಬೇಕು. ಆರನೇದ್ದು, ಸಿಎಜಿ ಅವರ ಅಧಿಕಾರ ಮತ್ತು ಕಾರ್ಯಗಳು, ಏನ್ ಅಧಿಕಾರ ಅದಾವ, ಏನ್ ಕಾರ್ಯವನ್ನು ಮಾಡ್ತಾರೆ ಹೇಳಬೇಕು. ಸಂಸತ್ತು ಕಾನೂನು ಮಾಡುವ ಮೂಲಕ ನಿರ್ಧರಿಸುವ ಕೆಲಸಗಳನ್ನ ಮಾಡ್ತಾರೆ, ಆಡಿಟ್ಗಳನ್ನ ಮಾಡ್ತಾರೆ. ಇರ್ಲಿಲ್ಲ ಅಂತಂದ್ರೆ ಸಂವಿಧಾನ ಜಾರಿಗೆ ಬರೋಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಿದ್ರು ಆ ಕೆಲಸವನ್ನ ಮಾಡ್ತಾರೆ. ದಟ್ಸ್ ಆಲ್. ಫಾರ್ಮೆಟ್ಗೆ ಸಂಬಂಧಿಸಿದಂತೆ ಸಿಎಜಿ ಅವರು ಯಾವ ಫಾರ್ಮೆಟ್ ಅನ್ನು ಹೇಳಿದ್ರು ಆ ಫಾರ್ಮೆಟ್ ನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಖರ್ಚು ವೆಚ್ಚಗಳನ್ನು ಇಟ್ಟಿರಬೇಕು. ಇರ್ಲಿಲ್ಲ ಅಂತಂದ್ರೆ ಸಮಸ್ಯೆ ಆಕೈತಿ. ಅಂದ್ರೆ ಫಾರ್ಮೆಟ್ ಅನ್ನು ನಿರ್ಧರಿಸುವ ಅಧಿಕಾರ ಸಿಎಜಿ ಅವರಿಗೆ ಐತಿ ಅಂತ ಗೊತ್ತಾಗೈತಿ. ನೆಕ್ಸ್ಟ್, ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂತೆ ವರದಿಯನ್ನ ರಾಷ್ಟ್ರಪತಿಯವರಿಗೆ ಸಬ್ಮಿಟ್ ಮಾಡಬೇಕು. ರಾಷ್ಟ್ರಪತಿಯವರು ಸಂಸತ್ತಿನ ಮುಂದೆ ಬರುವಂತೆ ನೋಡ್ಕೊಳ್ಬೇಕು. ಇನ್ನು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ವರದಿಯನ್ನ ರಾಜ್ಯಪಾಲರಿಗೆ ನೀಡಬೇಕು. ರಾಜ್ಯಪಾಲರು ಅದು ವಿಧಾನಸಭೆಯ ಮುಂದೆ ಬರುವಂತೆ ನೋಡ್ಕೊಳ್ಬೇಕು. ಇದಿಷ್ಟು ಕೆಲಸ ಅವ್ರ, ಇದಿಷ್ಟು ಮಾಹಿತಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ದಿ ಇಂಡಿಯಾದವರ ಬಗ್ಗೆ. ಸರ್, ಇವ್ರದ್ದು ಕೆಲಸ ಏನ್ ಸರ್? ಇದು ಸ್ಕ್ಯಾಮ್ ಆಗೋಕ್ಕಿಂತ ಮುಂಚೆ ಏನಾದ್ರೂ ಇದನ್ನ ತಡೆಗಟ್ಟಕ್ಕೆ ಬರ್ತೈತೆ. ಫಾರ್ ಎಕ್ಸಾಂಪಲ್, ನಾನು ಕೃಷಿ ಮಂತ್ರಿ ಅದೇನೆ, ಕೇಂದ್ರದವರು ಕೃಷಿ ಮಂತ್ರಿ ಇದ್ದೇನೆ. ನಾ ಸ್ಕ್ಯಾಮ್ ಈಗಿನ ಇದ್ದವರು ಹಿಂದಿದ್ದವರು ಮಾಡ್ಯಾರ ಅಂತ ನಾ ಹೇಳತ್ತಿಲ್ಲ. ಸಿಚುವೇಶನ್ ನಿಮ್ ಮುಂದೆ ಪ್ರಸ್ತುತ ಪಡಿಸಾಕಿದ್ದೀನಿ. ನಾನು ಕೃಷಿ ಮಂತ್ರಿ ಇದ್ದೇನೆ. ನಾ ಏನ್ ಮಾಡ್ತೀನಿ ಅಂತಂದ್ರೆ 100 ಕೋಟಿ ರೂಪಾಯಿ ಸ್ಕ್ಯಾಮ್ ಮಾಡ್ತೀನಿ. ಸ್ಕ್ಯಾಮ್ ಮಾಡಿದ್ ಯಾವಾಗ ಗೊತ್ತಾಕೈತಿ? ಇವ್ರ ಅಡಿಟ್ ಮಾಡಿದಾಗ ಗೊತ್ತಾಕೈತಿ. ಅಂದ್ರೆ ನೀ ಮಾಡೋದೆಲ್ಲ ಮಾಡಿದ ನಂತರ ಇವ್ರಿಗೆ ಗೊತ್ತಾಕೈತಿ. ಇದನ್ನ ತಡೆಯಾಕೆ ಇವ್ರ ಕಡೆಯಿಂದ ಬರೋದಿಲ್ಲ. ಆದ್ರೆ ಪರಿಣಾಮಗಳು ಬಹಳ ಕೆಟ್ಟಿರ್ತಾವ. ತಡೆಯಾಕಂತ ಬರೋದಿಲ್ಲ. ಅಂದ್ರೆ ಇದ್ರದ್ದು ಡ್ರಾಬ್ಯಾಕ್ಸ್ ಏನು ಅಂತಂದ್ರೆ ಸ್ಕ್ಯಾಮ್ ಗಳನ್ನ ತಡೆಯಾಕ್ ಬರೋದಿಲ್ಲ. ಆದ್ರೆ ಸ್ಕ್ಯಾಮ್ಗಳು ಆಗ್ಯಾವು ಅನ್ನೋದನ್ನ ವರದಿಯನ್ನ ಕೊಡ್ತಾರೆ ಅಷ್ಟೇ. ಇದೊಂದು ಇದ್ರದ್ದು ಡ್ರಾಬ್ಯಾಕ್. ಆಡಿಟ್ ಮಾಡೋದು ಯಾವ್ದ್ರ ಸಲುವಾಗಿ? ಏನೇನೈತಿ, ಕರೆಕ್ಟ್ ಐತೋ ಇಲ್ಲೋ ಅಂತೇಳಿ ನೋಡೋ ಸಲುವಾಗಿ. ಇದು ತಪ್ಪು ಐತಿ ಅಂತೇಳಿ ಗೊತ್ತಾದ ನಂತರ ನೀನು ಏನು ಮಾಡಕ್ ಬರೋದಿಲ್ಲಲ್ಲ. ಆಮೇಲೆ ಕೋರ್ಟಿಗೆ ಹೋಗ್ಬೇಕು. ಆಮೇಲೆ ಏನ್ ಮಾಡ್ಬೇಕು? ಅದನ್ನ ರಿಕವರಿ ಮಾಡ್ಕೋಬೇಕು. ತಪ್ಪಾಗಿತ್ತು ಅಂತಂದ್ರೆ ಕೋರ್ಟ್ನವ್ರು ಜಜ್ಮೆಂಟ್ ಕೊಟ್ಟ ನಂತರ ಆಡಿಟ್ ತಪ್ಪೈತಿ ಅಂತೇಳಿ ರಿಪೋರ್ಟ್ ಕೊಟ್ಟಾಗನು ಕೂಡ ಕೋರ್ಟ್ನಿಂದ ಜಜ್ಮೆಂಟ್ ಆಗೋವರೆಗೂ ನೀನೇನು ಮಾಡಕ್ ಬರೋದಿಲ್ಲ. ಹೌದಲ್ಲ? ಒಂದು ಡ್ರಾಬ್ಯಾಕ್ ಏನು ಅಂತಂದ್ರೆ ಸ್ಕ್ಯಾಮ್ ಅನ್ನ ತಪ್ಪಿಸಕ್ ಬರೋದಿಲ್ಲ. ಸ್ಕ್ಯಾಮ್ ನ ನಂತರದ ಕೆಲಸಗಳನ್ನ ಇದು ಮಾಡ್ತೈತಿ. ನಂತರ ಕರೆಕ್ಟ್ ಐತೋ ಇಲ್ಲೋ ಚರ್ಚೆ ಮಾಡ್ಬೋದು. ಆದ್ರೆ ನಾನು ಸ್ಕ್ಯಾಮ್ ಮಾಡುವಾಗ ನನ್ನನ್ನು ತಡೆಯಕ್ ಬರೋದಿಲ್ಲ ಇದಕ್ಕೆ. ಯಾಕಂತಂದ್ರೆ ನಾನು ನನ್ನ ಖರ್ಚು ವೆಚ್ಚಗಳ ಬುಕ್ ಅನ್ನ ಇವ್ರಿಗೆ ಕೊಟ್ಟ ನಂತರ ಇವ್ರು ಅದನ್ನ ಲೆಕ್ಕ ಮಾಡಿ ನೋಡಿ ಟ್ಯಾಲಿ ಮಾಡಿ ಕರೆಕ್ಟ್ ಐತಿ ಇಲ್ಲೋ ಅಂತ ಹೇಳ್ತಾರೆ. ಕರೆಕ್ಟ್ ಇರ್ಲಿಲ್ಲ ಅಂತಾರೆ, ಇಲ್ಲಿ ತಪ್ಪಾಗೈತೆ ಅಂತ ಹೇಳ್ತಾರೆ. ಕರೆಕ್ಟ್ ಇತ್ತು ಅಂತಾರೆ, ಕರೆಕ್ಟ್ ಐತೆ ಅಂತ ಹೇಳ್ತಾರೆ. ಆದ್ರೆ ನಾನು ಏನಾದ್ರೂ ಸ್ಕ್ಯಾಮ್ ಮಾಡಕತ್ತಿದ್ ಇವ್ರಿಗೆ ಗೊತ್ತಾದ್ರೂ ಕೂಡ ಇವ್ರು ಏನು ಮಾಡಕ್ ಬರ್ಲಾರ್ದಂತ ಪರಿಸ್ಥಿತಿ. ಹಲ್ಲಿಲ್ಲದ ಹಾವಿದ್ದಂಗೆ ಇದು. ಅಂದ್ರೆ ಒಂದ್ ರೀತಿ ಕೊಳೆ ಹೊಡೆದ ನಂತರ ಕೋಟೆ ಬಾಗಿಲ ಮುಚ್ಚೋದು. ನಾ ಮಾಡೋದೆಲ್ಲ ಮಾಡಿರ್ತೀನಿ, ಹಾಳು ಮಾಡಿದ ನಂತರ ನೀವು ಹಾಳು ಮಾಡಿ ಅಂತ ಹೇಳಿದ್ರಾಗ ಅದ್ರಾಗ ಏನೈತಿ? ಇದಿಷ್ಟು ಮಾಹಿತಿ ಆರ್ಟಿಕಲ್ 148ರಿಂದ 151ರವರೆಗೂ ಏನು ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಬಗ್ಗೆ ಮಾಹಿತಿಯನ್ನು ನೋಡಿದ್ವಿ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ರಾಜ್ಯ ಸರ್ಕಾರಗಳ ಬಗ್ಗೆ ಸ್ಟಾರ್ಟ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯಾಸ್ ಲೈಕ್ ಆಸ್ ಸೆಂಟ್ರಲ್ ಗೌರ್ಮೆಂಟ್ ದಂಗನೇ ಇರ್ತೈತಿ. ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ವೇರಿಯೇಷನ್ ಐತಿ. ಅದೇನು ವೇರಿಯೇಷನ್ ಐತಿ ಅನ್ನೋದನ್ನ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋಣ. ಆರಾಮಾಗಿ ಊಟ ಮಾಡ್ರಿ, ಆರಾಮಾಗಿ ಓದ್ರಿ, ಕರೆಕ್ಟ್ ಆಗಿ ನಿದ್ದೆ ಮಾಡ್ರಿ. ನಿದ್ದೆ ಇರ್ಲಿಲ್ಲ ಅಂತಂದ್ರೆ ಸರಿ ಇಲ್ಲ. ಅದಕ್ಕೆ ಹೇಳ್ತೀವಿ ನಿದ್ದೆಯ ಬುದ್ಧಿಯ ಉಗಮಸ್ಥಾನ ಅಂತೇಳಿ. ನಿದ್ದೆ ಇರ್ಬೇಕು ಮೊದಲು, ಇಲ್ಲಾಂದ್ರೆ ಬ್ರೈನ್ ಟ್ರೈನ್ ಆಕೈತಿ. ಅದು ಬಿಡ್ರಿ, ಆರಾಮಾಗಿ ಪ್ರೆಷರ್ ತಗೊಳ್ಳಾರ್ದೆ ಓದ್ರಿ. ಫಸ್ಟ್ ಕ್ಲಾಸ್ ಊಟ ಮಾಡ್ರಿ, ಫಸ್ಟ್ ಕ್ಲಾಸ್ ಓದ್ರಿ, ಫಸ್ಟ್ ಕ್ಲಾಸ್ ನಿದ್ದೆ. ನೀವು ಮಾಡ್ಬೇಕಾಗಿರೋದು 3 ಕೆಲಸ. ನೀವೇನ್ ಮಾಡ್ತೀರಿ ಅಂತಂದ್ರೆ ಓದೋದೊಂದನ್ನು ಬಿಟ್ಟು ಉಳ್ಕೋದೆಲ್ಲಾನು ಮಾಡ್ತೀರಿ. ಅದು ಅಷ್ಟು ವಿಶ್ವಾಸ ನಮಗೈತೆ. ಇಲ್ಲ, ಓದ್ರಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.